Praise the Lord, church. ಪ್ರೈಸ್ ದಿ ಲಾರ್ಡ್ ಸಭೆ. We are so glad that we are alive today. ಇಂದು ನಾವು ಜೀವಂತವಾಗಿದ್ದೇವೆ. ಆ ವಿಷಯದಲ್ಲಿ ನಾವೆಲ್ಲರೂ ಸಂತೋಷವುಳ್ಳವರಾಗಿದ್ದೇವೆ. God has kept safely and protected us. ದೇವರು ನಮ್ಮನ್ನು ಸುರಕ್ಷಿತವಾಗಿಟ್ಟು ಸಂರಕ್ಷಿಸಿದ್ದಾನೆ. He has provided for us. ನಮಗೆ ಬೇಕಾದದೆಲ್ಲವನ್ನು ಒದಗಿಸಿದ್ದಾನೆ. No, that is the greatness of our God. ಅದು ನಮ್ಮ ದೇವರ ಶ್ರೇಷ್ಠತೆಯಾಗಿದೆ. He does more than what we ask of him and imagine. ನಾವು ಆತನ ಬಳಿ ಕೇಳುವುದಕ್ಕಿಂತಲೂ ನಾವು ಯೋಚಿಸುವುದಕ್ಕಿಂತಲೂ ಮಿಗಿಲಾಗಿ ಆತನು ಕೊಡ್ತಾನೆ ನಮಗೆ. I want to draw your attention to one thing in the Bible. ಸತ್ಯವೇದದ ಒಂದು ಘಟನೆ ಬಗ್ಗೆ ನಿಮ್ಮ ಗಮನವನ್ನು ಸೆಳೆಯಲು ನಾನು ಬಯಸ್ತೇನೆ. God wants us our obedience. ದೇವರು ನಮ್ಮಿಂದ ನಮ್ಮ ವಿಧೇಯತೆಯನ್ನು ಎದುರು ನೋಡ್ತಾನೆ. He wants us to obey him in every step of our way. ನಮ್ಮ ಮಾರ್ಗದ ಎಲ್ಲ ಹೆಜ್ಜೆಗಳಲ್ಲೂ ಆತನಿಗೆ ವಿಧೇಯರಾಗಬೇಕೆಂಬುದಾಗಿ ಆತನು When ಬಯಸ್ತಾನೆ. we obey him, rest everything he takes care. ನಾವು ಆತನಿಗೆ ವಿಧೇಯರಾಗುವಾಗ ಉಳಿದೆಲ್ಲವನ್ನು ಆತನು ನೋಡಿಕೊಳ್ತಾನೆ. You know, when God said, when Israelites came out of Egypt, God said, obey me. ಇಸ್ರಾಯೇಲ್ಯರು ಐಗುಪ್ತದಿಂದ ಹೊರಗೆ ಬಂದಾಗ ದೇವರು ಅವರಿಗೆ ಹೇಳಿದನು, ನನಗೆ ವಿಧೇಯರಾಗ್ರಿ. You worship me and obey me and rest everything. You know, he was his provider, he was his protector, he was his defender. He did everything for him. He was his healer. ನನಗೆ ವಿಧೇಯರಾಗಿದ್ದು ನನ್ನನ್ನು ಆರಾಧಿಸಿರಿ ಎಂಬುದಾಗಿ ಹೇಳಿ ಅವರ ಎಲ್ಲ ಅಗತ್ಯತೆಗಳನ್ನು, ಅವರಿಗೆ ಬೇಕಾದದ್ದು ಎಲ್ಲವನ್ನು ಒದಗಿಸಿಕೊಟ್ಟು, ಅವರಿಗೆ ಸಂರಕ್ಷಣೆಯನ್ನು, ಅವರಿಗೆ ಬೇಕಾದ ಸೌಖ್ಯತೆಯನ್ನು ಎಲ್ಲವನ್ನು ಒದಗಿಸಿದ್ದನು. This morning also, God is our everything, and when we obey him, he does everything for us. He becomes our healer, he becomes our provision, he becomes our comfort, he becomes our father, he becomes our defender, he becomes everything in every circumstances to us. ಈ ಮುಂಜಾನೆ ನಾವು ಆತನಿಗೆ ವಿಧೇಯರಾಗುವಾಗ ನಮ್ಮ ಎಲ್ಲ ಸರ್ವಸ್ವ ಆತನಾಗ್ತಾನೆ. ನಮಗೆ ಬೇಕಾದುದನ್ನು ಒದಗಿಸಿಕೊಡ್ತಾನೆ. ನಮ್ಮ ಸೌಖ್ಯದಾತ ಆಗ್ತಾನೆ. ನಮ್ಮನ್ನು ಸಂತೈಸುವ ಆತನಾಗ್ತಾನೆ. ನಮ್ಮ ತಂದೆ ಆತನಾಗ್ತಾನೆ. This morning we have a privilege to worship him. We can sing this song, ನೀನೆ ನನ್ನ ಬಲವು, ನೀನೆ ನನ್ನ ಕೋಟೆಯು, ನೀನೆ ನನ್ನ ದುರ್ಗವು, ನಿನ್ನನ್ನೇ ನಂಬುವೆ. ಈ ಮುಂಚಾನೆ ವೇಳೆಯಲ್ಲಿ ಆತನನ್ನು ಆರಾಧಿಸುವ ಸೌಭಾಗ್ಯ ನನಗೆ ದೊರಕಿದೆ. ಆತನನ್ನು ಆರಾಧಿಸೋಣ. ನನ್ನ ಬಲವು, ನೀನೇ ನನ್ನ ಕೋಟೆಯು, ನೀನೇ ನನ್ನ ದುರ್ಗವು, ನಾನಿನ್ನ ನಂಬುವೆ. ನೀನೇ ನನ್ನ ಅತಿಶಯ, ನೀನೇ ನನ್ನ ಅತಿಶಯ, ನೀನೇ ನನ್ನ ಎಲ್ಲವೂ, ನಾನಿನ್ನ ನಂಬುವೆ. ನಿನ್ನನ್ನೇ ಹುಡುಕುವೆ, ನನ್ನ ಜೀವ ಮಾನವು, ನಿನ್ನನ್ನೇ ಬಯಸುವೆ, ನನ್ನೇಸುವೆ. ನಿನ್ನನ್ನೇ ಹುಡುಕುವೆ, ನನ್ನ ಜೀವ ಮಾನವು, ನಿನ್ನನ್ನೇ ಬಯಸುವೆ, ನನ್ನೇಸುವೆ. ಯೇಸುವೇ, 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 ನಾನಿನ್ನ ಸ್ತುತಿಸುವೆ. ಯೇಸುವೇ, 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 ನಾನಿನ್ನ ಸ್ತುತಿಸುವೆ. ಕಣ್ಣೀರ ಕಾಲುವೆ ನಾ ದಾಟುವಾಗಲೂ, ನಿನ್ ಪ್ರೀತಿಯ ಹಸ್ತವು ಅದು ನನ್ನ ಕಾಯುವುದು. ಕಷ್ಟದ ಕಡಲಲ್ಲಿ ನಾ ಮುಳುಗಿ ಹೋದರೂ, ನಿನ್ ದಿವ್ಯ ಹಸ್ತವು ಅದು ಮೇಲಕ್ಕೆತ್ತುವುದು. ನನ್ನಯ ಭಯದಲು ಇರುವೆ, ಮಾರ್ಗವ ಮಾಡುವೆ, ನನ್ನೇಸುವೆ. ನನ್ನಯ ಭಯದಲು ಕೃಪೆ ನೀಡುವೆ, ಕೃಪೆಯಾಗಿ ಮಾರ್ಗವ ಮಾಡುವೆ, ಮಾರ್ಗವ ಮಾಡುವೆ, ನನ್ನೇಸುವೆ.
ಅವಮಾನಗಳು ನನಗೆ ಬಂದರು, ನಿನ್ನ ವಾಕ್ಯ ನನ್ನನ್ನು ಉಜ್ಜೀವನಗೊಳಿಸುವುದು. ಈ ಲೋಕದ ಎಣಿಕೆಯಲ್ಲಿ ನಾನಿಲ್ಲದಿದ್ದರೂ ನಿನ್ನಯ ನೆನಪಲ್ಲಿ ನಾನೇ ಆಗುವೆಂದೆಂದು ಉನ್ನತಪಡಿಸುವೆ, ಉನ್ನತಪಡಿಸುವೆ, ನನ್ನ ಮೇಲ ಕೆತ್ತುವೆ, ನೀನಿರುವೆ ನನಗೆ ನನ್ನೇಸುವೆ. ಉನ್ನತಪಡಿಸುವೆ, ನನ್ನ ಮೇಲ ಕೆತ್ತುವೆ, ನೀನಿರುವೆ ನನಗೆ ನನ್ನೇಸುವೆ. ಯೇಸುವೇ 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 ನಾನಿನ್ನ ಸ್ತುತಿಸುವೆ. ಯೇಸುವೇ 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 ನಾನಿನ್ನ ಸ್ತುತಿಸು. ಯೇಸುವೇ 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 ನಾನಿನ್ನ ಸ್ತುತಿಸುವೆ. ಯೇಸುವೇ 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 ನಾನಿನ್ನ ಸ್ತುತಿಸುವೆ. ಯೇಸುವೇ 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 ನಾನಿನ್ನ ಸ್ತುತಿಸುವೆ. ನನ್ನಯ ಭಯದಲ್ಲೂ ನಿನ್ನ ಕೃಪೆ ನೀಡುವೆ, ಮಾರ್ಗವ ಮಾಡುವೆ ನನ್ನೇಸುವೆ. ನನ್ನಯ ಭಯದಲ್ಲೂ ನಿನ್ನ ಕೃಪೆ ನೀಡುವೆ, ಮಾರ್ಗವ ಮಾಡುವೆ ನನ್ನೇಸುವೆ. ಯೇಸುವೇ 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 ನಾನಿನ್ನ ಸ್ತುತಿಸುವೆ. ಯೇಸುವೇ 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 ನಾನಿನ್ನ ಸ್ತುತಿಸುವೆ. ಓ ಯೆಸ್ ಲಾರ್ಡ್, ನಿನ್ನ ಸ್ತುತಿಸುವೆ ಕರ್ತನೇ. ನಿನ್ನಯ ಸನ್ನಿಧಿಗೆ ಬರುವೆ ಕರ್ತನೇ. ನಿನ್ನಯ ಸನ್ನಿಧಿಗೆ ಬರುವೆ, ನನ್ನೊಳ್ಳೆ ಕ್ರಿಯೆಗಳಿಂದಲ್ಲ, ನಿನ್ನಯ ಕೃಪೆಯಿಂದಲೇ ನಿನ್ನನ್ನೇ ಸ್ತುತಿಸುವೆನು. ನಿನ್ನಯ ಸನ್ನಿಧಿಗೆ ಬರುವೆ, ನಿನ್ನಯ ಸನ್ನಿಧಿಗೆ ಬರುವೆ, ನನ್ನೊಳ್ಳೆ ಕ್ರಿಯೆಗಳಿಂದಲ್ಲ, ನಿನ್ನಯ ಕೃಪೆಯಿಂದಲೇ ನಿನ್ನನ್ನೇ ಸ್ತುತಿಸುವೆನು. ನೀನೇ ಯೋಗ್ಯನು, ಮಹಾಯೋಗ್ಯನು,
ಯೋಗ್ಯನು ನೀನೊಬ್ಬನೇ, ನೀನೇ ಯೋಗ್ಯನು ಯೋಗ್ಯನು, ಯಜ್ಞದ ಕುರಿ ಮರಿಯೇ, ನೀನೇ ಪರಿಶುದ್ಧನು ಮಹಾಪರಿಶುದ್ಧನು, ಯೋಗ್ಯನು ನೀನೊಬ್ಬನೇ, ನೀನೇ ಯೋಗ್ಯನು ಯೋಗ್ಯನು, ಯಜ್ಞದ ಕುರಿ ಮರಿಯೇ, ನೀನೇ ಪರಿಶುದ್ಧನು ಪರಿಶುದ್ಧನು, ಯೋಗ್ಯನು ನೀನೊಬ್ಬನೇ, ಯೋಗ್ಯನು ನೀನೊಬ್ಬನೇ, ಓ ಯೋಗ್ಯನು ಯೋಗ್ಯನು ನೀನೊಬ್ಬನೇ ಕರ್ತನೇ, ಯೋಗ್ಯನು ನೀನೊಬ್ಬನೇ, ಓ ಯೋಗ್ಯನು ನೀನೊಬ್ಬನೇ. ಈಗೋ ಮನುಷ್ಯರ ಮಧ್ಯದಿ ವಾಸ ಮಾಡುವವನೇ, ನಮ್ಮ ನಡುವಲ್ಲಿ ವಾಸಿಸ ಬಯಸುವ ದೇವನೇ, ಈಗೋ ಮನುಷ್ಯರ ಮಧ್ಯದಿ ವಾಸ ಮಾಡುವವನೇ, ನಮ್ಮ ನಡುವಲ್ಲಿ ವಾಸಿಸ ಬಯಸುವ ದೇವನೇ, ನೀನೇ ಸಿಂಹಾಸನಾರೂಢನು, ನಿನ್ನ ಸ್ತುತಿಸುವೆ ಯೇಸುವೇ, ಪರಿಶುದ್ಧ ಅಲಂಕಾರದೊಡನೆ ನಿನ್ನ ಹೊಗಳುವೆ ಯೇಸುವೇ, ನೀನೇ ಸಿಂಹಾಸನಾರೂಢನು, ನಿನ್ನ ಸ್ತುತಿಸುವೆ ಯೇಸುವೇ, ಪರಿಶುದ್ಧ ಅಲಂಕಾರದೊಡನೆ ನಿನ್ನ ಸ್ತುತಿಸುವೆ ಯೇಸುವೇ, ನೀನೇ ಸಿಂಹಾಸನಾರೂಢನು, ನಿನ್ನ ಸ್ತುತಿಸುವೆ ಯೇಸುವೇ, ಪರಿಶುದ್ಧ ಅಲಂಕಾರದೊಡನೆ ನಿನ್ನ ಹೊಗಳುವೆ ಯೇಸುವೇ, ನಮ್ಮ ಮಧ್ಯದಿ ನೀ ಚಲಿಸು, ನಮ್ಮೊಂದಿಗೆ
ಮಧ್ಯದಿ ನೀ ಚಲಿಸು, ನಮ್ಮೊಂದಿಗೆ ನೀನು ವಾಸ ಮಾಡು. The God who walks among the lampstands. In the book of Revelation, we see the God walking among the lampstands. That same God is walking in our lives and wants to dwell in us. ಅದೇ ದೇವರು ನಮ್ಮ ಜೀವಿತದಲ್ಲಿ ಆತನು ನಡೆದು ಬರಲು ಬಯಸ್ತಾನೆ, ನಮ್ಮೊಳಗೆ ವಾಸಿಸಲು ಬಯಸ್ತಾನೆ. He is a God who wants to dwell among us. ಆತನು ನಮ್ಮೊಂದಿಗೆ ವಾಸಿಸಲು ಬಯಸುವ ದೇವರು. He wants to have a communion with us. ನಮ್ಮೊಂದಿಗೆ ಅನ್ಯೋನ್ಯವಾಗಿ ಐಕ್ಯವಾಗಿರಲು He wants to ಬಯಸ್ತಾನೆ. have a relationship with us. ನಮ್ಮೊಂದಿಗೆ ಸಂಬಂಧದಲ್ಲಿ ಇರಲು He ಬಯಸ್ತಾನೆ. wants to have a friendship with us. ನಮ್ಮೊಂದಿಗೆ ಸ್ನೇಹತ್ವದಲ್ಲಿ ಇರಲು He ಬಯಸ್ತಾನೆ. wants us to be His sons. ಆತನ ಮಕ್ಕಳಾಗಿ ನಮ್ಮೊಂದಿಗೆ ಆತನು He ಇರಲು wants us ಬಯಸ್ತಾನೆ. to be sons and daughters. ನಮಗೆ ನಾವು ಆತನ ಮಗಳಾಗಿರಬೇಕೆಂಬುದಾಗಿ He ಬಯಸ್ತಾನೆ. wants to have a communion with us. ನಮ್ಮೊಂದಿಗೆ ಅನ್ಯೋನ್ಯತೆಯನ್ನು ಬಯಸುತ್ತಾನೆ. ನಮ್ಮ ಮಧ್ಯದಿ ನೀ ಚಲಿಸು, ನಮ್ಮೊಂದಿಗೆ ಇಂದು ವಾಸ ಮಾಡು. ನಮ್ಮ ಮಧ್ಯದಿ ಚಲಿಸು, ನಮ್ಮೊಂದಿಗೆ ಇಂದು ವಾಸ ಮಾಡು. ನಮ್ಮೊಂದಿಗೆ ಇಂದು ವಾಸ ಮಾಡು. ನಮ್ಮೊಂದಿಗೆ ಇಂದು ವಾಸ ಮಾಡು. ನಮ್ಮೊಂದಿಗೆ ಇಂದು ವಾಸ ಮಾಡು. ನಮ್ಮೊಂದಿಗೆ ಎಂದು ವಾಸ ಮಾಡು ಕರ್ತನೇ. Come and dwell in our lives, Lord. Come and dwell in our lives, Lord. Come and dwell in everything, Lord. ನಮ್ಮೊಂದಿಗೆ ಬಂದು ವಾಸಿಸು ದೇವರೇ. In every areas of our lives, you come and dwell, Lord. ನಮ್ಮ ಜೀವಿತದ ಎಲ್ಲಾ ಭಾಗಗಳಲ್ಲಿ ನೀನು ವಾಸಿಸು. Lord, we want to obey you. We want to surrender and obey in every areas of our lives. ದೇವರೇ, ನಾವು ನಿನಗೆ ವಿಧೇಯರಾಗಲು ಬಯಸ್ತೇವೆ, ನಿನಗೆ ಒಪ್ಪಿಸಿಕೊಡಲು ಬಯಸ್ತೇವೆ ನಮ್ಮ ಜೀವಿತದಲ್ಲಿ ಎಲ್ಲಾ ಭಾಗದಲ್ಲಿಯೂ. Lord, you want to come and dwell among us. ದೇವರೇ, ನೀನು ಬಂದು ನಮ್ಮೊಳಗೆ ವಾಸ ಮಾಡು. Lord, as Israel experienced, Lord Jesus, when your Shekinah glory came and dwelled, Lord Jesus. ದೇವರೇ, ಇಸ್ರಾಯೇಲ್ರು ನಿನ್ನ ಶೆಕೆನ ಮಹಿಮೆ ಬಂದು ವಾಸಿಸಿದನ್ನು ಅವರು ಅನುಭವಿಸಿದ ಹಾಗೆ, Lord, they lacked nothing because you were their provider, you were their comfort, you were their father, you are their shepherd, Lord Jesus, because you lead them in the still waters, Lord Jesus. Lord, be that to us, Lord. ನೀನು ಅವರಿಗೆ ಕುರುಬನಾಗಿದ್ದು, ನೀನು ಅವರಿಗೆ ಯೆಹೋವ ಈರೆ ಆಗಿದ್ದು, ನೀನು ಅವರ ಎಲ್ಲ ಅಗತ್ಯತೆಯನ್ನು ಸಂಧಿಸಿ ಅವರ ನಡುವೆ ನೀನು ವಾಸಿಸಿದ ನಿಮಿತ್ತ ಅವರಿಗೆ ಯಾವ ಕೊರತೆ ಇರಲಿಲ್ಲ ದೇವರೇ. Because you were there, Lord. ಯಾಕಂದ್ರೆ ನೀನು ಅವರ ಸಂಗಡ ಇದ್ದೆ ದೇವರೇ. Lord, ನಮ್ಮ ಮಧ್ಯದಲ್ಲಿ ನೀನು ವಾಸ ಮಾಡು. Dwell in among us. We thank you, Jesus, for your sweet presence in our lives. Sweet presence this moment, Lord. ದೇವರೇ, ಈ ಸಮಯದಲ್ಲಿ ಸ್ವಾಮಿ ನಿನ್ನ ಶ್ರೇಷ್ಠವಾದ ಸುಮಧುರವಾದ ಪ್ರಸನ್ನತೆಗಾಗಿ ವಂದನೆಗಳು. We want to savor it, Lord Jesus. We want to enjoy this moment with you, Lord. ಈ ಒಂದು ಕ್ಷಣದಲ್ಲಿ, ಈ ಸಮಯದಲ್ಲಿ ನಿನ್ನೊಂದಿಗೆ ನಾವು ಆನಂದಿಸಬೇಕು ದೇವರೇ. Thank you, Jesus, for everything. ಎಲ್ಲದಕ್ಕಾಗಿ ವಂದನೆಗಳು ಯೇಸುವೆ. Give you glory and honor in Jesus' name. ಎಲ್ಲ ಘನಮಾನ ಮಹಿಮೆ ನಿನಗೆ ಯೇಸುವಿನ ನಾಮದಲ್ಲಿ All ಆಮೆನ್. God's people said amen. ಎಲ್ಲ ದೇವಜನರು ಹೇಳಿರಿ ಆಮೆನ್. Praise the Lord. Praise the Lord. Now this is a very important day in our life. ಈ ನಮ್ಮ ಜೀವಿತದಲ್ಲಿ ಇದೊಂದು ಬಹಳ ಪ್ರಾಮುಖ್ಯವಾದ ದಿನವಾಗಿದೆ. The Lord has given us life to enjoy and to experience the fullness of joy.
ಆ ಪರಿಪೂರ್ಣವಾದ ಸಂತೋಷವನ್ನು ಅನುಭವಿಸುವಂತೆ ದೇವರು ನಮಗೆ ಜೀವಿತವನ್ನು ಮತ್ತು ಈ ಒಂದು ಅವಕಾಶವನ್ನು ಒದಗಿಸಿಕೊಟ್ಟಿದ್ದಾನೆ. It is because of our Lord Jesus Christ. ಅದು ಯಾಕೆಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಿಮಿತ್ತವಾಗಿ. And today is an important day because all over the world this day is being celebrated as the day of resurrection. ಈ ದಿನ ಅತಿ ಪ್ರಾಮುಖ್ಯವಾಗಿದೆ, ಯಾಕೆಂದರೆ ಪ್ರಪಂಚದಾದ್ಯಂತ ಈ ದಿನವನ್ನು ಪುನರುತ್ಥಾನದ ದಿನವಾಗಿ ಆಚರಿಸುತ್ತಾರೆ. We know that Jesus Christ came into this world. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಇಳಿದು ಬಂದನು ನಮಗೆ ಗೊತ್ತಿದೆ. And after his ministry, ಆತನ ಸೇವೆಯ ನಂತರ that he was crucified on the cross. ಶಿಲುಬೆಯ ಮೇಲೆ ಆತನು ಶಿಲುಬೆಗೆ ಏರಿಸಲ್ಪಟ್ಟನು. And that he died and was buried. ಆತನು ಸತ್ತು ಹೂಣಲ್ಪಟ್ಟನು. And on the third day he rose again. ಮೂರನೇ ದಿನದಲ್ಲಿ ಸತ್ತವರೊಳಗಿಂದ ಎದ್ದು ಬಂದನು. The day of resurrection of our Lord Jesus Christ, the day Jesus rose again from the dead. ಆ ಪುನರುತ್ಥಾನದ ದಿನವು ಅದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮರಣದಿಂದ ಪುನಃ ಎದ್ದಂತ ದಿನವಾಗಿದೆ. Now the people may mock when we say that Jesus rose again from the dead. ಯೇಸು ಕ್ರಿಸ್ತನು ಮರಣದಿಂದ ಎದ್ದು ಬಂದನೆಂಬುದಾಗಿ ನಾವು ಹೇಳುವಾಗ ಜನರು ಅದನ್ನು ಕೇಳಿ ಅಪಹಾಸ್ಯ ಮಾಡಬಹುದು. Some people cannot accept it, people cannot believe it. ಕೆಲವರು ಅದನ್ನು ಸ್ವೀಕರಿಸುವುದಿಲ್ಲ, ಇನ್ನು ಕೆಲವರು ಅದನ್ನು ನಂಬುವುದಿಲ್ಲ. But there are people, millions of people all around the world, they believe and experience that Jesus Christ is the risen Savior and he is alive today. ಆದರೆ ಮಿಲಿಯಾಂತರ ಜನರು ಈ ಲೋಕದಲ್ಲಿದ್ದಾರೆ, ಅವರು ನಂಬುತ್ತಾರೆ ಯೇಸು ಕ್ರಿಸ್ತನು ಜೀವಂತನಾಗಿ ಎದ್ದು ಬಂದನು ಮತ್ತು ರಕ್ಷಕನಾಗಿದ್ದಾನೆ, ನಮ್ಮನ್ನು ಬಿಡಿಸಲು ಶಕ್ತನೆಂಬುದಾಗಿ. I am preaching this gospel today because of the conviction that Jesus Christ is alive. ಯೇಸು ಕ್ರಿಸ್ತನು ಜೀವಂತನಾಗಿದ್ದಾನೆ ಎನ್ನುವ ಮನವರಿಕೆಯ ಮೂಲಕವೇ ನಾನು ಈ ಸಂದೇಶವನ್ನು ಸಾರುತ್ತಾ ಇದ್ದೇನೆ. If Jesus is not alive, I have no message to speak to you today. ಯೇಸು ಕ್ರಿಸ್ತನು ಒಂದು ವೇಳೆ ಜೀವಂತವಾಗಿ ಇಲ್ಲದೆ ಇದ್ದ ಪಕ್ಷದಲ್ಲಿ ನಿಮಗೆ ಹೇಳುವುದಕ್ಕೆ ನನ್ನಲ್ಲಿ ಏನು ಇರುತ್ತಿರಲಿಲ್ಲ. The Bible says, ಬೈಬಲ್ ಹೇಳುತ್ತದೆ, even before the death of Jesus Christ, ಯೇಸು ಕ್ರಿಸ್ತನ ಮರಣಕ್ಕಿಂತ ಮುಂಚೆ he was speaking to his people. ತನ್ನ ಜನರೊಂದಿಗೆ ಮಾತನಾಡುತ್ತಾ ಇದ್ದನು. That he was speaking to his own disciples. ತನ್ನ ಸ್ವಂತ ಶಿಷ್ಯರ ಸಂಗಡ ಮಾತನಾಡುತ್ತಾ ಇದ್ದಾನೆ. He says that he is going to Jerusalem. ಆತನು ಹೇಳುತ್ತಾನ, ನಾನು ಯೆರೂಸಲೇಮಿಗೆ ಹೋಗುತ್ತೇನೆ, There that will be arrested and crucified. ಅಲ್ಲಿ ಬಂಧಿಸಲ್ಪಟ್ಟು ಶಿಲುಬೆಗೆ ಹಾಕಲ್ಪಡುತ್ತಾನೆ. And he says after 3 days I am going to rise again. ಮತ್ತು 3 ದಿನಗಳ ನಂತರ ಪುನಃ ಎದ್ದು ಬರುತ್ತೇನೆಂಬುದಾಗಿ ಹೇಳುತ್ತಾನೆ. Jesus told his disciples. ಯೇಸು ತನ್ನ ಶಿಷ್ಯರಿಗೆ ಹೇಳುತ್ತಾನೆ, He prepared their mind to accept the fact that one day Jesus is going to come back after the death. ಆ ಮರಣದ ನಂತರ ಆತನು ಎದ್ದು ಬರುತ್ತಾನೆ ಎಂಬುದಾಗಿ ಶಿಷ್ಯರ ಮನಸ್ಸುಗಳನ್ನು ಆತನು ಸಿದ್ಧಪಡಿಸುತ್ತಾನೆ. Even though in the early days they did not believe it and accept it. ಪ್ರಾರಂಭದ ದಿನಗಳಲ್ಲಿ ಅವರದನ್ನು ನಂಬಿ ಸ್ವೀಕರಿಸದೇ ಇದ್ದರೂ ಕೂಡ, But Jesus told them that he will rise again. ಆದರೆ ಯೇಸು ಕ್ರಿಸ್ತನು ಅವರಿಗೆ ಸ್ಪಷ್ಟವಾಗಿ ಹೇಳಿದನು, ನಾನು ಪುನಃ ಎದ್ದು ಬರುತ್ತೇನೆ And ಎಂಬುದಾಗಿ. on the first day of the week or the third day after he was buried, ಆತನು ಹೂಣಲ್ಪಟ್ಟ 3ನೇ ದಿನದಲ್ಲಿ ಅಥವಾ ವಾರದ ಮೊದಲನೇ ದಿನದಲ್ಲಿ, early hours that the disciples, some of the ladies, they went to the tomb. ಶಿಷ್ಯರಲ್ಲಿ ಕೆಲವರು ಮಹಿಳೆಯರು ಆತನ ಸಮಾಧಿಯ ಸ್ಥಳಕ್ಕೆ ಬೆಳಗ ಮುಂಜಾನೆ ಹೋಗುತ್ತಾರೆ. And at that time, ಆ ಸಮಯದಲ್ಲಿ they could not see the body of Jesus Christ there. ಯೇಸು ಕ್ರಿಸ್ತನ ಶರೀರವು ಅಲ್ಲಿ ಇಲ್ಲದೆ ಇರುವುದನ್ನು ನೋಡ್ತಾರೆ. The tomb was open. ಆ ಸಮಾಧಿ ತೆರೆಯಲ್ಪಟ್ಟಿತ್ತು. And they were searching for Jesus Christ here and there. ಯೇಸು ಕ್ರಿಸ್ತನಿಗೋಸ್ಕರ ಅಲ್ಲಿ ಇಲ್ಲಿ ಹುಡುಕುತ್ತಾ ಇದ್ದರು. There it says that the angels appeared to them. ಅಲ್ಲಿ ದೇವದೂತರುಗಳು ಅವರಿಗೆ ಕಾಣಿಸಿಕೊಂಡರು. And said that he is arise, he is not in this tomb. ಆತನ ಈ ಸಮಾಧಿಯಲ್ಲಿ ಇಲ್ಲ, ಆತನು ಎದ್ದಿದ್ದಾನೆ ಎಂಬುದಾಗಿ ಹೇಳಿದರು. Jesus spoke about his resurrection. ಯೇಸು ಕ್ರಿಸ್ತನು ತನ್ನ ಪುನರುತ್ಥಾನದ ಬಗ್ಗೆ ಮಾತನಾಡಿದನು. Angels proclaimed it, witnessed it, that Jesus Christ is rose again. ದೇವದೂತರುಗಳು ಸಾಕ್ಷೀಕರಿಸಿದರು ಮತ್ತು ಅದನ್ನು ಮತ್ತೆ ಅವರು ಕೂಡ ಹೇಳಿದರು, ಯೇಸು ಸಮಾಧಿಯಿಂದ ಎದ್ದಿದ್ದಾನೆ ಎಂಬುದಾಗಿ. And in the first message Apostle Peter spoke to the church. ಅಪೊಸ್ತಲನಾದ ಪೇತ್ರನು ಸಭೆಯೊಂದಿಗೆ ಹೇಳಿದಂತ ಮೊದಲ ಸಂದೇಶದಲ್ಲಿ, There also speaks that the son of David or Jesus Christ, that he saw no corruption and rose again from the dead. ಅಲ್ಲಿ ಕೂಡ ಅವನು ಹೇಳುತ್ತಾನೆ, ದಾವಿದ ಕುಮಾರನಾಗಿರುವ ಯೇಸು ಕ್ರಿಸ್ತನು ಯಾವುದೇ ಒಂದು ಕೊಳೆಯುವ ಅವಸ್ಥೆಯನ್ನು ಕಾಣಲಿಲ್ಲ, ಆತನು ಎದ್ದನು ಎಂಬುದಾಗಿ. That is speaking this from the quoting from the Old Testament. ಹಳೆ ಒಡಂಬಡಿಕೆಯಿಂದ ಆತನು ಉಲ್ಲೇಖಿಸಿ ಹೇಳುತ್ತಾನೆ. Know that his son, the anointed or Jesus Christ, will see no corruption, but he rose again on the third day. ಅಂದರೆ ಆತನು ತನ್ನ ಪ್ರಿಯನಿಗೆ ಕೊಳೆಯುವ ಅವಸ್ಥೆಯನ್ನು ನೋಡಗೊಡಿಸುವುದಿಲ್ಲ, ಜೀವಾತ್ಮವನ್ನು ಪಾತಾಳದಲ್ಲಿ ಬಿಡುವುದಿಲ್ಲ ಎನ್ನುತ್ತಾನೆ. See, all the apostles, they had a firm faith, they have experienced the resurrection
of Jesus Christ. ಎಲ್ಲ ಅಪೊಸ್ತಲರುಗಳು ಆ ಯೇಸು ಕ್ರಿಸ್ತನ ಪುನರುತ್ಥಾನದ ಮೇಲೆ ಆ ವಿಶ್ವಾಸವಿಟ್ಟಿರುವಂತವರಾಗಿದ್ದರು. In 1 Corinthians chapter 15, 1 ಕೊರಿಂಥ 15ನೇ ಅಧ್ಯಾಯದಲ್ಲಿ Paul gives a long list of people, those who have seen Jesus Christ after his resurrection. ಪುನರುತ್ಥಾನದ ನಂತರ ಯೇಸು ಕ್ರಿಸ್ತನನ್ನು ನೋಡಿದಂತ ಒಂದು ದೊಡ್ಡ ಪಟ್ಟಿಯನ್ನು, ಜನರ ಪಟ್ಟಿಯನ್ನು ಅಲ್ಲಿ ಪೌಲನು ಹೇಳುತ್ತಾನೆ. Particularly the testimony of Apostle Paul is very important. ವಿಶೇಷವಾಗಿ ಪೌಲನ ಸಾಕ್ಷಿಯು ಅತಿ ಪ್ರಾಮುಖ್ಯವಾಗಿದೆ. He was a man who was dead against the Lord Jesus Christ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ವಿರೋಧಿಯಾದಂತ ವ್ಯಕ್ತಿಯಾಗಿದ್ದನು ಆ ಪೌಲನು. And he is determined to destroy those who put the faith of Jesus Christ or the teaching of Jesus Christ. ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ಆತನ ಬೋಧನೆಯನ್ನು ಅನುಸರಿಸುವವರನ್ನು ನಾಶಪಡಿಸಬೇಕೆಂಬುದಾಗಿ ಬಯಸಿದನು. And throughout his life that he was pursuing a life in order to attack and destroy the Christian faith. ಕ್ರೈಸ್ತ ನಂಬಿಕೆಯ ಮೇಲೆ ಆಕ್ರಮಣ ಮಾಡಿ ನಾಶ ಮಾಡುವುದಕ್ಕೆ ತನ್ನ ಜೀವಿತವನ್ನೆಲ್ಲ ಅವನು ಸವೆಸುತ್ತಾ ಇದ್ದನು. While he was going on the way to Damascus, ದಮಸ್ಕದ ಮಾರ್ಗದಲ್ಲಿ ಹೋಗುತ್ತಿರುವಾಗ suddenly the Lord Jesus Christ appeared to him in his resurrection power. ಆ ಪುನರುತ್ಥಾನದ ಶಕ್ತಿಯಲ್ಲಿ ಯೇಸು ಕ್ರಿಸ್ತನು ಅವನಿಗೆ ಕಾಣಿಸಿಕೊಳ್ಳುತ್ತಾನೆ. And when he saw the glory of Jesus Christ, ಯೇಸು ಕ್ರಿಸ್ತನ ಮಹಿಮೆಯನ್ನು ಅಲ್ಲಿ ಕಾಣುವಾಗ he couldn't believe it. He did not understand who he is. ಆತನು ಯಾರು ಎಂಬುದಾಗಿ ಅವರು ಆತನನ್ನು ನಂಬಲಾಗಲಿಲ್ಲ, ಅರ್ಥ ಮಾಡಿಕೊಳ್ಳಲಾಗಲಿಲ್ಲ. On that day that he surrendered his life to the Lord Jesus Christ. ಆ ದಿನ ತನ್ನ ಜೀವಿತವನ್ನ ಯೇಸು ಕ್ರಿಸ್ತನಿಗೆ ಸಮರ್ಪಿಸಿಕೊಟ್ಟನು. And he says, I am the one who has seen the risen Jesus Christ. ಪುನರುತ್ಥಾನನಾದ ಯೇಸುವನ್ನು ನೋಡಿದಂತ ವ್ಯಕ್ತಿ ನಾನು ಎಂಬುದಾಗಿ ಪೌಲನು ಹೇಳುತ್ತಾನೆ. So in the Bible, the resurrection of Jesus Christ is a very important theme. ಸತ್ಯವೇದದಲ್ಲಿ ಯೇಸು ಕ್ರಿಸ್ತನ ಪುನರುತ್ಥಾನವು ಅತಿ ಪ್ರಾಮುಖ್ಯವಾದ ವಿಷಯವಾಗಿದೆ. If Jesus Christ is not risen, ಯೇಸು ಕ್ರಿಸ್ತನ ಪುನರುತ್ಥಾನವಾಗದೇ ಇರುವ ಪಕ್ಷದಲ್ಲಿ we have no message to speak. ನಮಗೆ ಹೇಳುವುದಕ್ಕೆ ಯಾವುದೇ ಸಂದೇಶವಿಲ್ಲ. We have no doctrine to believe. ನಮಗೆ ನಂಬುವುದಕ್ಕೆ ಬೋಧನೆಗಳಿಲ್ಲ. If Jesus died and gone, that he cannot be our savior. ಯೇಸು ಕ್ರಿಸ್ತನ ಸತ್ತು ಹೋಗಿರುವಂತ ವ್ಯಕ್ತಿಯಾಗಿರುವುದಾದರೆ ನಮ್ಮ ರಕ್ಷಕನಾಗಲು ಸಾಧ್ಯವಿಲ್ಲ. And the Bible makes it very clear, our faith and your faith is not based upon a dead man. ಆದರೆ ನನ್ನ ಮತ್ತು ನಿಮ್ಮ ನಂಬಿಕೆ ಸತ್ತ ವ್ಯಕ್ತಿಯ ಮೇಲೆ ಆತುಕೊಂಡಿಲ್ಲ ಎಂಬುದಾಗಿ ಬೈಬಲ್ ಸ್ಪಷ್ಟಪಡಿಸುತ್ತದೆ. I know he is alive forever. ಆತನು ಯಾವಾಗಲೂ ಜೀವಿಸುವಾತನಾಗಿದ್ದಾನೆ. And when that is speaking about the resurrection of Jesus Christ, ಯೇಸು ಕ್ರಿಸ್ತನ ಪುನರುತ್ಥಾನದ ಬಗ್ಗೆ ಮಾತನಾಡುವ ಸಮಯದಲ್ಲಿ and Paul says very clearly, ಪೌಲನು ಸ್ಪಷ್ಟವಾಗಿ ಹೇಳುತ್ತಾನೆ, he says, for I delivered to you first of all that which I also received. ನಾನು ನಿಮಗೆ ಒಂದು ಸಂಗತಿಯನ್ನು ತಿಳಿಸಿಕೊಟ್ಟೆನು, ಅದು ನಾನು ಸಹ ಕಲಿತುಕೊಂಡದ್ದೇ. That Christ died for our sins according to the scripture, and he was buried, and he rose again the third day according to the scriptures. ಅದೇನೆಂದರೆ ಶಾಸ್ತ್ರದಲ್ಲಿ ಮುಂತಿಳಿಸಿರುವ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳ ನಿವಾರಣೆಗಾಗಿ ಸತ್ತನು, ಹೂಣಲ್ಪಟ್ಟನು ಮತ್ತು ಶಾಸ್ತ್ರದ ಪ್ರಕಾರವೇ ಮೂರನೇ ದಿನದಲ್ಲಿ ಎಬ್ಬಿಸಲ್ಪಟ್ಟನು. He says that the preaching or the message of the gospel which I was sharing to you, ಆತನು ಹೇಳುತ್ತಾನೆ, ಈ ನಾನು ನಿಮಗೆ ಸಾರುತ್ತಿರುವಂತ ಈ ಸಂದೇಶವು that I have received from the Lord. ಅದನ್ನು ನಾನು ಕರ್ತನಿಂದಲೇ ಹೊಂದಿಕೊಂಡಿದ್ದೇನೆ. Because what I received from the Lord, the same thing I am delivering to you. ನಾನು ಏನನ್ನು ಹೊಂದಿಕೊಂಡೆನೋ ಅದನ್ನೇ ನಿಮಗೆ ಹೇಳುತ್ತಾ ಇದ್ದೇನೆ. What was the message? ಆ ಸಂದೇಶ ಏನಾಗಿತ್ತು? That he says Jesus Christ died for our sins. ಯೇಸು ಕ್ರಿಸ್ತ ನಮ್ಮ ಪಾಪಗಳ ನಿವಾರಣೆಗಾಗಿ ಸತ್ತನು According to the scripture. ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ. That scripture is Old Testament scripture. ಈ ಶಾಸ್ತ್ರವು ಅದು ಹಳೆ ಒಡಂಬಡಿಕೆಯ ಭಾಗವಾಗಿದೆ. In the Old Testament, that is scripture that vividly proclaimed about the death of Jesus Christ. ಹಳೆ ಒಡಂಬಡಿಕೆಯ ಭಾಗಗಳು ಯೇಸು ಕ್ರಿಸ್ತನ ಒಂದು ಮರಣದ ಕುರಿತಾಗಿ ಅವು ಪ್ರವಾದಿಸಿದ್ದವು. There are so many quotations in the Old Testament. ಹಳೆ ಒಡಂಬಡಿಕೆಯಲ್ಲಿ ಅನೇಕ ವಾಕ್ಯ ಭಾಗಗಳಿವೆ. They speak about the Messiah who is a suffering servant of God. ಆ ಮೆಸ್ಸಿಯನ ಬಗ್ಗೆ ಮಾತನಾಡುತ್ತವೆ. ಆತನು ಒಂದು ಕಷ್ಟಪಡುವಂತ ಸಂಕಟ ಪಡುವ ಸೇವಕನು. And know that he suffered on the cross, he died on the cross for our sins. ಆತನ ಶಿಲುಬೆಯ ಮೇಲೆ ಆತನು ನರಳಾಡಿದನು, ಸಂಕಟಕ್ಕೆ ಈಡಾದನು, ನಮ್ಮ ಪಾಪಗಳಿಗೋಸ್ಕರ The ಸತ್ತನು. message that Paul was speaking to the people is the message that Jesus died according to the scripture for our sins. ನಮ್ಮ ಪಾಪಗಳ ನಿವಾರಣೆಗಾಗಿ ಯೇಸು ಕ್ರಿಸ್ತನು ವಾಕ್ಯದಲ್ಲಿ ಹೇಳಿರುವ ಪ್ರಕಾರ ಸತ್ತನು ಎಂಬುದಾಗಿ ಈ ಸಂದೇಶವನ್ನು ಪೌಲನು ಹೇಳಿದನು. During this Passion week that we have meditated already about the death of Jesus Christ. ಈ ಒಂದು ಶ್ರಮ ಮರಣ ವಾರಗಳ ಮಧ್ಯದಲ್ಲಿ ನಾವು ಯೇಸು ಕ್ರಿಸ್ತನ ಮರಣದ ಕುರಿತಾಗಿ ನಾವು ಧ್ಯಾನಿಸಿದ್ದೇವೆ. It was not an accidental death. ಅದು ಒಂದು ಸ್ವಾಭಾವಿಕವಾದ ಒಂದು ಆಕಸ್ಮಿಕವಾದ ಮರಣವಲ್ಲ. It was a disease. The God has planned earlier about the death of Jesus Christ. ಯೇಸು ಕ್ರಿಸ್ತನ ಮರಣದ ಕುರಿತಾಗಿ ದೇವರು ಮುಂಚೆಯೇ ಯೋಜಿಸಿದ್ದನು. He took my sin and your sin and the sin of the whole world upon him, and as a substitute
that he died on the cross. ಆತನು ನನ್ನ ನಿಮ್ಮ ಪಾಪಗಳನ್ನು ತೆಗೆದುಕೊಂಡು ಲೋಕದ ಎಲ್ಲರ ಪಾಪಗಳನ್ನು ತೆಗೆದುಕೊಂಡು ನಮ್ಮ ಪರವಾಗಿ ಶಿಲುಬೆ ಮೇಲೆ ಸತ್ತನು. I know he died on the cross for our sins. ನಮ್ಮ ಪಾಪಗಳಿಗಾಗಿ ಆತನು ಶಿಲುಬೆಯ ಮೇಲೆ ಸತ್ತನು. Beloved, for my sin and your sins. ಪ್ರಿಯರೇ, ನನ್ನ ನಿನ್ನ ಪಾಪಗಳಿಗೋಸ್ಕರ. I know that the Bible says that makes it clear that all have sinned and come short of the glory of God. ಬೈಬಲ್ ಸ್ಪಷ್ಟಪಡಿಸುತ್ತದೆ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳೆದುಕೊಂಡಿದ್ದಾರೆ. And because of the sin that people are away from God, separated from God. ಈ ಪಾಪದ ನಿಮಿತ್ತವಾಗಿ ಜನರು ದೇವರಿಂದ ಬೇರ್ಪಡಿಸಿಕೊಂಡಿದ್ದಾರೆ, ದೂರವಾಗಿದ್ದಾರೆ. As we are living a life separated from God, ನಾವು ದೇವರಿಂದ ದೂರವಿರುವಂತ ಜೀವಿತವನ್ನು ಜೀವಿಸುವಾಗ we have no ability to please God. We have ability to do the will of God. ದೇವರ ಚಿತ್ತವನ್ನು ನಡೆಸಿ ದೇವರನ್ನು ಮೆಚ್ಚಿಸುವಂತ ಯಾವುದೇ ಸಾಮರ್ಥ್ಯ ನಮ್ಮಲ್ಲಿಲ್ಲ. Because that we are fighting against God. ಯಾಕಂದ್ರೆ ದೇವರಿಗೆ ವಿರುದ್ಧವಾಗಿ ನಾವು ಹೋರಾಡುತ್ತಾ ಇದ್ದೇವೆ. Our carnal mind cannot understand the plan of God in our lives. ನಮ್ಮ ಜೀವಿತದಲ್ಲಿ ನಮ್ಮ ಪ್ರಾಪಂಚಿಕ ಮನಸ್ಸು ದೇವರ ಯೋಜನೆಯನ್ನು ಅರ್ಥಕೊಳ್ಳಲು ಸಾಧ್ಯವಿಲ್ಲ. But the Bible says that God so loved the world and he sent his only begotten son in the world. ಆದರೆ ಬೈಬಲ್ ಹೇಳುತ್ತದೆ, ದೇವರು ಈ ಲೋಕವನ್ನು ಎಷ್ಟೋ ಪ್ರೀತಿ ಮಾಡಿ ತನ್ನ ಒಬ್ಬನೇ ಮಗನನ್ನು ಕಳುಹಿಸಿಕೊಟ್ಟನು. For his love made you Jesus Christ to die on the cross. ಆತನ ಪ್ರೀತಿಯು ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ತನ್ನ ಪ್ರಾಣ ಕೊಡುವಂತೆ ಮಾಡಿತು. So this is what Paul was explaining to the people. ಪೌಲನು ಇದನ್ನೇ ಜನರಿಗೆ ಹೇಳುತ್ತಾ ಇದ್ದಾನೆ. Know that for my sin, for your sin, Jesus died on the cross according to the Old Testament scriptures. ಹಳೆಯ ಒಡಂಬಡಿಕೆ ವಾಕ್ಯಗಳ ಪ್ರಕಾರ ನನ್ನ ಪಾಪಗಳಿಗಾಗಿ ನಿಮ್ಮ ಪಾಪಗಳಿಗಾಗಿ ಯೇಸು ಕ್ರಿಸ್ತನು ಸತ್ತನು. And he was buried. ಮತ್ತು ಆತನು ಹೂಣಲ್ಪಟ್ಟನು. And on the third day, ಮತ್ತು ಮೂರನೇ ದಿನದಲ್ಲಿ he rose again. ಆತನು ಎಬ್ಬಿಸಲ್ಪಟ್ಟನು. That also according to the scripture. ಅದು ಕೂಡ ಶಾಸ್ತ್ರದ ಪ್ರಕಾರವೇ. Now he rose again the third day according to the scriptures. ವಾಕ್ಯಗಳ ಪ್ರಕಾರವೇ ಮೂರನೇ ದಿನದಲ್ಲಿ ಆತನು ಎಬ್ಬಿಸಲ್ಪಟ್ಟನು. Once upon a time Apostle Paul was blind to these facts that is written in the book of God. ದೇವರ ಪುಸ್ತಕದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟ ಈ ವಾಕ್ಯಗಳಿಗೆ ಒಂದಾನೊಂದು ಸಮಯದಲ್ಲಿ ಪೌಲನು ಕುರುಡನಾಗಿದ್ದನು. But when that he met with the Lord Jesus Christ, ಆದರೆ ಆತನು ಯೇಸು ಕ್ರಿಸ್ತನನ್ನು ಸಂಧಿಸಿದಾಗ that scripture became alive for him. ಆ ವಾಕ್ಯಗಳು ಆ ವ್ಯಕ್ತಿಗೆ ಜೀವಂತವಾದವು. That he became alive for the word of God. ದೇವರ ವಾಕ್ಯಕ್ಕೆ ಅವನು ಜೀವಂತನಾದನು. And so he understood that the death and the resurrection death and burial and the resurrection of Jesus Christ is purely according to the pre-planned will of God. ಆತನು ಅರ್ಥ ಮಾಡಿಕೊಂಡನು, ಯೇಸು ಕ್ರಿಸ್ತನ ಮರಣ, ಹೂಣಲ್ಪಡುವಿಕೆ ಮತ್ತು ಆತನ ಪುನರುತ್ಥಾನವು ದೇವರ ಯೋಜನೆಗೆ ಅನುಗುಣವಾಗಿ ಅದು ನೇಮಿಸಲ್ಪಟ್ಟಿತ್ತು. Then he says, now if Christ is preached that he has been raised from the dead, how do some among you say that there is no resurrection of the dead? ಮತ್ತು ಮುಂದುವರೆದು ಅವನು ಹೇಳುತ್ತಾನೆ, ಕ್ರಿಸ್ತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನೆಂದು ಸಾರೋಣವಾಗುತ್ತಿರುವಲ್ಲಿ ನಿಮ್ಮೊಳಗೆ ಕೆಲವರು ಸತ್ತವರಿಗೆ ಪುನರುತ್ಥಾನ ಇಲ್ಲವೆಂದು ಹೇಳುವುದು ಹೇಗೆ? Because not only that Jesus rose again from the dead, ಯೇಸು ಕ್ರಿಸ್ತನು ಮರಣದಿಂದ ಎದ್ದದ್ದು ಮಾತ್ರವಲ್ಲ, Bible also speaks very clearly there is a resurrection for you and me. ನನಗೂ ನಿಮಗೂ ಕೂಡ ಒಂದು ಪುನರುತ್ಥಾನ ಇದೆ ಎಂಬುದಾಗಿ ಬೈಬಲ್ ಸ್ಪಷ್ಟಪಡಿಸುತ್ತದೆ. And also he says, if Christ is not risen, then our preaching is empty and your faith is also empty. ಆತನು ಹೇಳುತ್ತಾನೆ ಮುಂದುವರೆದು, ಯೇಸು ಕ್ರಿಸ್ತನು ಎದ್ದು ಬರಲಿಲ್ಲವಾದರೆ ನಮ್ಮ ಪ್ರಸಂಗವು ಹುರುಳಿಲ್ಲದ್ದು ಮತ್ತು ನಿಮ್ಮ ನಂಬಿಕೆಯು ಹುರುಳಿಲ್ಲದ್ದು. Beloved, that is the Bible, what we are preaching from the Bible. ಪ್ರಿಯರೇ, ನಾವು ಸಾರುತ್ತಿರುವಂತಹ ಈ ವಾಕ್ಯಗಳು ಬೈಬಲ್ ಇಂದ ಸಾರುತ್ತಿರುವುದು. No, these are not really messages of that speaking about how to live a good life. ಯಾವ ರೀತಿ ಒಳ್ಳೆಯ ಜೀವಿತವನ್ನು ಜೀವಿಸಬೇಕೆಂಬುದಾಗಿ ಹೇಳುವಂತಹ ಸಂದೇಶಗಳಲ್ಲ. There are so many philosophies in the world. ಈ ಲೋಕದಲ್ಲಿ ಅನೇಕ ತತ್ವಜ್ಞಾನಗಳಿವೆ. So many good people are there. ಅನೇಕ ಒಳ್ಳೆಯ ಜನರು ಜೀವಿಸಿದ್ದಾರೆ. They all promote good life. ಒಳ್ಳೆಯ ಜೀವಿತದ ಬಗ್ಗೆ ಅವರೆಲ್ಲರೂ ಸಾರಿದರು. I know that nobody say that you should live in sin. ನೀವು ಪಾಪದಲ್ಲಿ ನಂಬಿಕೆ ಇಡಬೇಕೆಂಬುದಾಗಿ ಹೇಳಲಿಲ್ಲ ಯಾರು. Everybody encouraging people to do good things and live a life, holy life. ಪರಿಶುದ್ಧವಾದ ಜೀವಿತ, ಒಳ್ಳೆಯ ಜೀವಿತವನ್ನು ಜೀವಿಸುವುದು ಹೇಗೆ ಎಂಬುದಾಗಿ ಎಲ್ಲರೂ ತಿಳಿಸಿದರು. But the difference between those preachings and the biblical preaching is, ಆ ಸಂದೇಶಗಳ ಮತ್ತು ಸತ್ಯವೇದ ಆಧಾರಿತ ಸಂದೇಶಗಳ ಮಧ್ಯದಲ್ಲಿರುವ ವ್ಯತ್ಯಾಸ, the biblical preaching is not a preaching about a good life. ಈ ಒಂದು ಸತ್ಯವೇದ ಆಧಾರಿತ ಬೋಧನೆ ಕೇವಲ ಒಳ್ಳೆಯ ಜೀವಿತ ಹೇಗೆ ಜೀವಿಸುವುದೆಂಬುದಾಗಿ ಮಾತ್ರವಲ್ಲ, but preaching about a person called Jesus Christ. ಆದರೆ ಯೇಸು ಕ್ರಿಸ್ತನೆಂಬ ಒಬ್ಬ ವ್ಯಕ್ತಿಯ ಬಗ್ಗೆ ಮಾತನಾಡುತ್ತದೆ. I know that he is the central theme of the Bible. ಸತ್ಯವೇದದ ಕೇಂದ್ರ ಬಿಂದು ಆತನೇ ಆಗಿದ್ದಾನೆ. In the Old Testament he is projected as a savior. ಹಳೆ ಒಡಂಬಡಿಕೆಯಲ್ಲಿ ಆತನು ಒಂದು ರಕ್ಷಕನೆಂಬುದಾಗಿ ಹೇಳಿದರು. In the New Testament he came as a savior. ಮತ್ತು ಹೊಸ ಒಡಂಬಡಿಕೆಯಲ್ಲಿ ಆತನು ರಕ್ಷಕನಾಗಿ ಬಂದನು. And he came as a savior. He paid he took our sin on his life and
he died on the cross. ಆತನು ನಮ್ಮ ಪಾಪಗಳನ್ನು ತನ್ನ ಮೇಲೆ ಹೊತ್ತುಕೊಂಡು ನಮಗೋಸ್ಕರ ರಕ್ಷಕನಾಗಿ ಶಿಲ್ಬೆ ಮೇಲೆ ಸತ್ತನು. I know he is a resurrected and he is a living savior today. ಆತನು ಪುನರುತ್ಥಾನನಾಗಿರುವಂತ ಜೀವಂತನಾದ ದೇವರು ಈ ದಿನ. What I'm preaching you is not some doctrine, but I'm preaching you about the person called Jesus Christ who rose again from the dead. ನಾನು ನಿಮಗೆ ಸಾರುತ್ತಾ ಇರುವುದು ಯಾವುದೋ ಒಂದು ಕೇವಲ ಬೋಧನೆಯಲ್ಲ, ಆದರೆ ಮರಣದಿಂದ ಎದ್ದು ಬಂದಂತ ಯೇಸು ಕ್ರಿಸ್ತನೆಂಬ ವ್ಯಕ್ತಿಯ ಕುರಿತಾಗಿ. And if that we don't believe, we have not experienced the resurrection power of Jesus Christ in our life. ನಾವು ಇದನ್ನು ನಂಬದೇ ಹೋದರೆ, ನಾವು ಒಂದು ವೇಳೆ ಯೇಸು ಕ್ರಿಸ್ತನ ಪುನರುತ್ಥಾನದ ಶಕ್ತಿಯನ್ನು ಅನುಭವಿಸದೇ ಇದ್ದರೆ, there is no meaning in preaching the gospel. ಸುವಾರ್ತೆಯನ್ನು ಸಾರುವುದರಲ್ಲಿ ಯಾವುದೇ ಅರ್ಥವಿಲ್ಲ. And says that Jesus Christ is risen from the dead. ಮತ್ತು ಯೇಸು ಕ್ರಿಸ್ತನ ಎದ್ದು ಬಂದನೆಂಬುದಾಗಿ ಹೇಳುವುದರಲ್ಲಿ ಅರ್ಥವಿಲ್ಲ. But that is the reason today all over the world, universally, people are celebrating this day as the day of resurrection. ಪ್ರಿಯರೇ, ಅದೇ ಕಾರಣದಿಂದಾಗಿ ಅನೇಕರು ಈ ಲೋಕದಾದ್ಯಂತ ಜನರು ಈ ದಿನ ಪುನರುತ್ಥಾನ ದಿನವಾಗಿ ಆಚರಿಸುತ್ತಾರೆ. But the day of resurrection is not the most important thing. ಆದರೆ ಪುನರುತ್ಥಾನ ದಿನವು ಅತಿ ಪ್ರಾಮುಖ್ಯವಾದ ದಿನವಲ್ಲ. We are not giving importance to the day, but we are giving importance to the person who rose again. ಅದು ಆತನು ಪುನರುತ್ಥಾನವಾದ ಆ ದಿನಕ್ಕೆ ನಾವು ಪ್ರಾಮುಖ್ಯತೆಯನ್ನು ಕೊಡ್ತಾ ಇಲ್ಲ, ಆದರೆ ಪುನರುತ್ಥಾನವಾದಂತ ವ್ಯಕ್ತಿಯಾಗಿರುವ ಯೇಸು ಕ್ರಿಸ್ತನಿಗೆ ಪ್ರಾಮುಖ್ಯತೆಯನ್ನು ಕೊಡ್ತಾ For he ಇದ್ದೇವೆ. lives forever. ಆತನು ಯಾವಾಗಲೂ ಜೀವಿಸುವವನು. He is not only rose again on that day, but still today he is alive and he is seated at the right hand of God the Father in heaven. ಆ ಒಂದು ನಿರ್ದಿಷ್ಟವಾದ ದಿನದಲ್ಲಿ ಆತನು ಎದ್ದು ಬಂದದ್ದು ಮಾತ್ರವಲ್ಲ, ಈ ದಿನದವರೆಗೂ ಜೀವಂತನಾಗಿ ತಂದೆಯಾದ ದೇವರ ಬಲಗಡೆಯಲ್ಲಿ ನಮಗೋಸ್ಕರ ಆತನು ನಿಂತಿದ್ದಾನೆ. The resurrection of Jesus Christ proves certain things to us. ಆ ಯೇಸು ಕ್ರಿಸ್ತನ ಪುನರುತ್ಥಾನವು ನಮಗೆ ಕೆಲವು ಸಂಗತಿಗಳನ್ನು ಕಲಿಸಿಕೊಡುತ್ತದೆ. In Romans chapter 1 verse 4 says, ರೋಮಾಪುರ 1:4 ಹೇಳುತ್ತದೆ, no, that is that he is rose again, and that the resurrection proves that he is a son of God with power. ಆತನು ಪುನರುತ್ಥಾನನಾಗಿರುವಂತ ಸಂಗತಿ ಆತನು ದೇವಕುಮಾರನೆಂದು ನಿರ್ಣಯಿಸುತ್ತದೆ. He is son of God with power. ಆತನು ಬಲದಿಂದ ಎದ್ದು ಬಂದ ದೇವಕುಮಾರನು. While that he was on earth, ಆತನು ಈ ಲೋಕದಲ್ಲಿರುವಾಗ he claimed or that he spoke to the people. He told them he is the son of God. ಆತನು ಜನರೊಂದಿಗೆ ಮಾತನಾಡಿದನು, ತಾನು ದೇವಕುಮಾರನೆಂಬುದಾಗಿ ಹೇಳಿದನು. That was the same thing caused the people to get angry with him and they were against him. ಅದರ ನಿಮಿತ್ತವಾಗಿಯೇ ಜನರು ಆತನ ಮೇಲೆ ಕೋಪಗೊಂಡರು, ಆತನ ವಿರುದ್ಧವಾಗಿ ಅವರು ಎದ್ದರು. And when that he said that I am son of God, ನಾನು ದೇವಕುಮಾರನೆಂಬುದಾಗಿ ಆತನು ಹೇಳುವಂತ ಸಂದರ್ಭದಲ್ಲಿ people not believe. ಜನರು ನಂಬಲಿಲ್ಲ. But when that after third day then he rose again from the dead, ಆದರೆ ಆತನು ಮೂರನೇ ದಿನದಲ್ಲಿ ಎದ್ದು ಬಂದ ನಂತರ that itself is a proof that he is really the son of God with power. ಆತನು ನಿಜವಾಗಲೂ ಬಲದಿಂದ ಕೂಡಿರುವಂತ ದೇವಕುಮಾರನು ಎಂಬುದಾಗಿ ಅದು ತೀರ್ಪು ಕೊಡುತ್ತದೆ. In this world there are people that who claimed somebody to be somebody. ಈ ಲೋಕದಲ್ಲಿ ಅನೇಕ ಜನರು ತಾವು ಏನು ಎಂಬುದಾಗಿ ಹೇಳಿಕೊಂಡರು ತಮ್ಮ ಬಗ್ಗೆ. I can boast that I am the son of God. ನಾನು ದೇವಕುಮಾರನೆಂಬುದಾಗಿ ನನ್ನ ಬಗ್ಗೆ ನಾನು ಕೊಚ್ಚಿಕೊಳ್ಳಬಹುದು. So many people can boast about themselves. ಅನೇಕ ಜನರು ತಮ್ಮ ಬಗ್ಗೆ ತಾವು ಕೊಚ್ಚಿಕೊಳ್ಳಬಹುದು. That need to be established. ಆದರೆ ಅದು ಸ್ಥಾಪಿಸಲ್ಪಡಬೇಕಾಗಿದೆ. All those who claimed they are the representative of God, ದೇವರಿಂದ ಅವರು ಕಳುಹಿಸಲ್ಪಟ್ಟವರು ಎಂಬುದಾಗಿ ಹೇಳಿಕೊಂಡಂತ ಜನರು and know that after the death ಅವರ ಮರಣದ ನಂತರ they never rose again. ಅವರು ಎದ್ದು ಬರಲಿಲ್ಲ. They are completely gone. ಅವರು ಸಂಪೂರ್ಣವಾಗಿ ಇಲ್ಲದಂತಾದರು. But Jesus Christ is not like that. ಆದರೆ ಯೇಸು ಕ್ರಿಸ್ತನ ಆ ರೀತಿ ಅಲ್ಲ. Know that he not only preached but also the claim that he is son of God, but he rose again on the third day, and that itself is a proof that he is indeed the son of God. ಆತನು ಕೇವಲ ತಾನು ದೇವಕುಮಾರನೆಂದು ಹೇಳಿಕೊಂಡದ್ದು ಮಾತ್ರವಲ್ಲ, ಆತನು ಸತ್ತ ನಂತರ ಮರಣದಿಂದ ಎದ್ದು ಬಂದ ನಿಮಿತ್ತವಾಗಿ ಆತನು ದೇವಕುಮಾರನೇ ಎಂಬುದಾಗಿ ಅದು ತೋರಿಸಿಕೊಡುತ್ತದೆ. And beloved, that I want to proclaim that Jesus Christ, about whom I am preaching, he is a living savior, he is a son of the true God. ಪ್ರಿಯರೇ, ನಾನು ನಿಮಗೆ ಹೇಳಲು ಬಯಸ್ತೇನೆ, ನಾನು ಸಾರುತ್ತಿರುವಂತಹ ಈ ಯೇಸು ಕ್ರಿಸ್ತನು ಜೀವಂತನಾಗಿರುವಂತ ರಕ್ಷಕನು, ಆತನು ದೇವಕುಮಾರನು ಆಗಿದ್ದಾನೆ. And in Philippians chapter 2, ಫಿಲಿಪ್ಪಿ 2ನೇ ಅಧ್ಯಾಯದಲ್ಲಿ Paul speaks about him. ಪೌಲನು ಆತನ ಬಗ್ಗೆ ಹೇಳುವಾಗ, let me read from Philippians chapter 2 verse 5 to 11. ಆ ಫಿಲಿಪ್ಪಿ 2ನೇ ಅಧ್ಯಾಯದ 5ರಿಂದ 11 ವಾಕ್ಯಗಳನ್ನು ಓದಿಕೊಳ್ಳುವ. He says, let this mind be in you which was also in Christ Jesus, who being in the form of God did not consider robbery to be equal with God, but made himself of no reputation, taking the form of a bondservant, and coming in the likeness of men, and being found in the appearance of a man, he humbled himself and became obedient to the point of death, even the death on the cross.
ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿ ಇರಲಿ. ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮಾನನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನು ಎಂದೆಣಿಸದೆ ತನ್ನನ್ನು ಬರೆದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯನಿಗೆ ಸದೃಶ್ಯನಾದನು. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. So there says, therefore God also has highly exalted him and given him the name which is above every name, that at the name of Jesus every knee should bow, of those in heaven and those on earth and that under earth, and that every tongue should confess that Jesus Christ is Lord, to the glory of God the Father. ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. ಆದುದರಿಂದ ಸ್ವರ್ಗ, ಮರ್ತ್ಯ, ಪಾತಾಳಗಳಲ್ಲಿ ಇರುವವರೆಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡಬಿದ್ದು ಯೇಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವರು. Okay, this point is very clear. ಈ ಒಂದು ವಾಕ್ಯವು ಬಹಳ ಸ್ಪಷ್ಟವಾಗಿದೆ. He says that Jesus Christ, the Son of God, that he came down, humbled himself, and he died on the cross for me and you. ಯೇಸು ಕ್ರಿಸ್ತನು, ದೇವಕುಮಾರನಾಗಿರುವಂಥ ಯೇಸು ಕ್ರಿಸ್ತನು ಆತನು ತನ್ನನ್ನೇ ತಾನು ತಗ್ಗಿಸಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಬಂದು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನು ಹೊಂದುವಷ್ಟು ವಿಧೇಯನಾದನು. He could have saved himself. ಆತನು ತನ್ನನ್ನು ತಾನು He ರಕ್ಷಿಸಬಹುದಾಗಿತ್ತು, could have saved from the death. ಮರಣದಿಂದ ತನ್ನನ್ನು ತಾನು ರಕ್ಷಿಸಿಕೊಳ್ಳಬಹುದಾಗಿತ್ತು. But that he humbled himself because he loves you and me so much. ಆತನು ನನ್ನನ್ನು ನಿನ್ನನ್ನು ಆತನು ಪ್ರೀತಿಸುವುದರಿಂದ ತನ್ನನ್ನು ತಾನು ತಗ್ಗಿಸಿಕೊಂಡನು. God does not want anyone perish. ಒಬ್ಬನಾದರೂ ನಾಶವಾಗುವುದರಲ್ಲಿ ದೇವರಿಗೆ ಇಷ್ಟವಿಲ್ಲ. And because that he died on the cross, ಆ ಶಿಲುವೆ ಮೇಲೆ ಆತನ ಸತ್ತ ನಿಮಿತ್ತವಾಗಿ he says that God also has highly exalted him and given him the name which is above every name. ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. Today Jesus Christ is not only resurrected, rose again, but he is also exalted or ascended to heaven. ಆತನು ಈ ದಿನ ಕೇವಲ ಮರಣದಿಂದ ಎದ್ದು ಬಂದದ್ದು ಮಾತ್ರವಲ್ಲ, ಆತನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಲ್ಪಟ್ಟಿದ್ದಾನೆ. And the Bible says that he is seated at the right hand of God the Father. ಮತ್ತು ಬೈಬಲ್ ಹೇಳುತ್ತದೆ ಆತನು ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿದ್ದಾನೆ. And beloved, that is the position of our Lord Jesus Christ. ಪ್ರಿಯರೇ, ಇದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸ್ಥಾನವಾಗಿದೆ. He says that is exalted position. ಅದು ಅತ್ಯುನ್ನತ ಸ್ಥಾನಕ್ಕೆ ಏರಿಸಲ್ಪಟ್ಟ ಒಂದು ಸ್ಥಾನ. And God has given him a name that is above every other name. ಮತ್ತು ಎಲ್ಲ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ದೇವರು ಆತನಿಗೆ ಕೊಟ್ಟಿದ್ದಾನೆ. All every name need to bow down before the Lord Jesus Christ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರತಿಯೊಂದು ಬೇರೆ ಹೆಸರುಗಳು ಅಡ್ಡ ಬೀಳಬೇಕು. He says that all the people in heaven, all the angels in heaven, ಸ್ವರ್ಗದಲ್ಲಿರುವಂತಹ, ಪರಲೋಕದಲ್ಲಿರುವಂತಹ ಎಲ್ಲ ಜನರು ದೇವದೂತರುಗಳು, and all the people on earth, ಭೂಲೋಕದಲ್ಲಿರುವಂತಹ ಎಲ್ಲ ಜನರು, and all the departed one in hell, ಮತ್ತು ನರಕ ಪಾತಾಳಗಳಲ್ಲಿರುವಂತಹ ಎಲ್ಲ ಜನರು, every knee should bow before the Lord Jesus Christ and proclaim that he is Lord, to the glory of God the Father. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅಡ್ಡ ಬೀಳಬೇಕು ಮತ್ತು ಆತನೇ ಒಡೆಯನೆಂಬುದಾಗಿ ಪ್ರತಿಜ್ಞೆ ಮಾಡಬೇಕು. Beloved, this is a position that Jesus Christ is exalted today. ಪ್ರಿಯರೇ, ಇಂತಹ ಒಂದು ಸ್ಥಾನಕ್ಕೆ ಯೇಸು ಕ್ರಿಸ್ತನು ಏರಿಸಲ್ಪಟ್ಟಿದ್ದಾನೆ. I know it is my privilege, your privilege today, that God has given you the grace to acknowledge him as your Lord and Savior. ಪ್ರಿಯರೇ, ಇದು ನನ್ನ ನಿನ್ನ ಸೌಭಾಗ್ಯವಾಗಿದೆ. ನಾವು ಆತನನ್ನು ರಕ್ಷಕನು, ಒಡೆಯನೆಂಬುದಾಗಿ ಒಪ್ಪಿಕೊಳ್ಳುವಂತಹ ಅವಕಾಶವನ್ನು ದೇವರು ನಮಗೆ ಕೊಟ್ಟಿದ್ದಾನೆ. Because that God through his grace has enlightened our eyes to see the exalted position of our Lord Jesus Christ. ಯಾಕಂದರೆ ದೇವರು ತನ್ನ ಕೃಪೆಯಿಂದ ಆ ಅತ್ಯುನ್ನತ ಸ್ಥಾನಕ್ಕೆ ಏರಿಸಲ್ಪಟ್ಟ ಯೇಸು ಕ್ರಿಸ್ತನ ಹೆಸರನ್ನು ಕಾಣುವಂತೆ ನನ್ನ ನಿನ್ನ ಕಣ್ಣುಗಳನ್ನು, ಆತ್ಮಿಕ ಕಣ್ಣುಗಳನ್ನು ತೆರೆದಿದ್ದಾನೆ. No, the Bible says that he is seated at the right hand of God the Father in glory. ಆತನು ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಮಹಿಮೆಯಲ್ಲಿ ಕುಳಿತುಕೊಂಡಿದ್ದಾನೆ ಎಂಬುದಾಗಿ ವಾಕ್ಯ ಹೇಳುತ್ತದೆ. I know that no one can change his position. ಆತನ ಸ್ಥಾನವನ್ನು ಯಾರೂ ಬದಲಾಯಿಸಲು ಸಾಧ್ಯವಿಲ್ಲ. Whether you believe or not, whether I believe or not, but still he is at the exalted position. ನಾನು ನೀವು ನಂಬಿದರೂ ಬಿಟ್ಟರೂ ಕೂಡ ಆತನು ಉನ್ನತವಾದ ಸ್ಥಾನದಲ್ಲಿ ಇರುವಾತನೇ ಆಗಿದ್ದಾನೆ. Through the resurrection, that Jesus is ascended to heaven and seated at the right hand of God the glory. ಆತನು ಆ ಒಂದು ಪುನರುತ್ಥಾನದ ಮೂಲಕವಾಗಿ ಅತ್ಯುನ್ನತ ಸ್ಥಾನಕ್ಕೆ ಏರಿಸಲ್ಪಟ್ಟು ತಂದೆಯ ಬಲಭಾಗದಲ್ಲಿ ಕುಳಿತುಕೊಂಡಿದ್ದಾನೆ. Moreover, the Bible says that one day that he will come back to this world. ಮತ್ತು ಬೈಬಲ್ ಹೇಳುತ್ತದೆ ಒಂದು ದಿನ ಆತನು ಈ ಲೋಕಕ್ಕೆ ಇಳಿದು ಬರುತ್ತಾನೆ. No, today that he has come in the history
to be our savior. ನಮ್ಮ ರಕ್ಷಕನಾಗಿರೋದಕ್ಕೋಸ್ಕರ ಆತನು ಒಂದು ದಿನ ಇತಿಹಾಸದಲ್ಲಿ ಇಳಿದು ಬಂದಿದ್ದಾನೆ. But one day that he will come to be our Lord or to the judge of this universe. ಮತ್ತೊಂದು ದಿನ ಆತನು ಇಳಿದು ಬರುತ್ತಾನೆ ನಮ್ಮ ರಕ್ಷಕನಾಗಿ ಮತ್ತು ಇಡೀ ಲೋಕಕ್ಕೆ ನ್ಯಾಯ ತೀರಿಸುವ ನ್ಯಾಯಾಧಿಪತಿಯಾಗಿ. And he is a mighty God. ಆತನು ಬಲವಾದ ದೇವರು. And when that after the resurrection, ಪುನರುತ್ಥಾನವಾದ ನಂತರ, before his ascension, Jesus was speaking to his disciples. ಆತನು ತನ್ನ ಆರೋಹಣಕ್ಕಿಂತ ಮುಂಚೆ ತನ್ನ ಶಿಷ್ಯರೊಂದಿಗೆ ಮಾತಾಡುತ್ತಾ ಇದ್ದನು. In Matthew's Gospel chapter 28, ಮತ್ತಾಯ 28ನೇ ಅಧ್ಯಾಯದಲ್ಲಿ, and the beginning of it says, ಆ ವಾಕ್ಯದ ಪ್ರಾರಂಭವು ಹೇಳುತ್ತದೆ, and Jesus came and spoke to them saying, ಯೇಸು ಕ್ರಿಸ್ತನು ಅವರ ಹತ್ತಿರಕ್ಕೆ ಬಂದು ಹೇಳಿದನು, all authority has been given to me in heaven and on earth. ಪರಲೋಕದಲ್ಲಿಯೂ ಭೂಲೋಕದಲ್ಲಿ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. Listen very carefully. ಗಮನ ಕೊಟ್ಟು ಕೇಳಿ. All authority has been given to me in heaven and on earth. ಪರಲೋಕದಲ್ಲಿಯೂ ಭೂಲೋಕದಲ್ಲಿ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. Beloved, there is no one in this world have authority over heaven and in earth. On earth. ಪ್ರಿಯರೇ, ಪರಲೋಕದಲ್ಲಿ ಭೂಲೋಕದಲ್ಲಿ ಎಲ್ಲ ಅಧಿಕಾರವನ್ನು ಹೊಂದಿರುವಂತ ಯಾವ ವ್ಯಕ್ತಿಯೂ ಇಲ್ಲ. All the elected prime ministers or the presidents, they have authority over own their jurisdiction. ಯಾವುದೇ ಆರಿಸಲ್ಪಟ್ಟಂತ ಪ್ರಧಾನಮಂತ್ರಿ ಅಥವಾ ರಾಷ್ಟ್ರಪತಿಗಳಿರಬಹುದು, ತಮ್ಮ ತಮ್ಮ ಸ್ಥಾನಗಳಲ್ಲಿ ತಮಗೆ ಸಂಬಂಧಪಟ್ಟ ಒಂದು ಆ ಮಿತಿಯ ಒಳಗಡೆ ಅವರ ಅಧಿಕಾರವನ್ನು ಹೊಂದಿರುತ್ತಾರೆ. There is no man have the authority over all the world. ಇಡೀ ಲೋಕದ ಮೇಲೆ ಅಧಿಕಾರವನ್ನು ಹೊಂದಿರುವಂತ ವ್ಯಕ್ತಿ ಯಾರು ಇಲ್ಲ. But here the word of God says, ಆದರೆ ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, all authority has been given to me in heaven as well as on earth. ಪರಲೋಕದಲ್ಲಿ ಭೂಲೋಕದಲ್ಲಿ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. The person whom you and me are believing, ನಾನು ನೀವು ನಂಬುತ್ತಾ ಇರುವಂತ ವ್ಯಕ್ತಿ, the resurrected savior, ಆ ಪುನರುತ್ಥಾನಗೊಂಡ ರಕ್ಷಕ, that he says, ಆತನು ಹೇಳುತ್ತಾನೆ, all authority has been given to me. ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. We are under the authority of our God. ನಾವು ನಮ್ಮ ದೇವರ ಅಧಿಕಾರದಲ್ಲಿದ್ದೇವೆ. We are under the authority of our Lord Jesus Christ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅಧಿಕಾರದ ಅಡಿಯಲ್ಲಿದ್ದೇವೆ. Because that he is the King of Kings and the Lord of Lords. ಯಾಕಂದ್ರೆ ಆತನು ರಾಜಾಧಿರಾಜನು ಕರ್ತಾಧಿಕರ್ತನು. And in the last part of it says, ಅದರ ಕೊನೆಯ ಭಾಗವು ಈ ರೀತಿ ಹೇಳುತ್ತದೆ, I am with you always even to the end of the age. ನಾನು ನಿಮ್ಮ ಸಂಗಡ ಇದ್ದೇನೆ ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ. I am with you always even to the end of the age. ಯುಗದ ಸಮಾಪ್ತಿಯವರೆಗೂ ನಾನು ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ. What a word of encouragement. ಎಂತಹ ಒಂದು ಉತ್ಸಾಹದ ವಾಕ್ಯ, What a word of comfort. ಎಂತಹ ಆದರಣೀಯ ವಾಕ್ಯ, What a word of strength. ಎಂತಹ ಒಂದು ಬಲವಾದ ವಾಕ್ಯ. Beloved, no one in this world, ಪ್ರಿಯರೇ, ಈ ಲೋಕದಲ್ಲಿ ಯಾರು ಕೂಡ, absolutely no one in the world can assure this word to us. ಇಂತಹ ಮಾತನ್ನು ನಮಗೆ ಈ ಲೋಕದಲ್ಲಿ ಯಾರು ಹೇಳಲು ಸಾಧ್ಯವಿಲ್ಲ. Whatever our promise may be to others, it will till only when we die. ನಮ್ಮ ವಾಗ್ದಾನಗಳು ಬೇರೆಯವರ ಸಂಗಡ ಏನೇ ಆಗಿದ್ದರೂ ಕೂಡ ನಾವು ಸಾಯುವವರೆಗೆ ಮಾತ್ರ. Whoever promised something, only that promise is only until their death. ಬೇರೆಯವರು ನಮಗೆ ಮಾಡಿದಂತ ಕೊಟ್ಟಂತ ಮಾತುಗಳು ಕೂಡ ಅವರು ಸಾಯುವವರೆಗೆ ಮಾತ್ರ. But he says, I am always with you. ಆದರೆ ಈತನ ಇಲ್ಲಿ ಹೇಳ್ತಾನೆ, ನಾನು ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ. He is with you even in your struggles. ನಿಮ್ಮ ಹೋರಾಟಗಳ ಮಧ್ಯದಲ್ಲಿ ಆತ ನಿಮ್ಮ ಸಂಗಡ ಇದ್ದಾನೆ. When you are sick, that he is with you. ನೀವು ಅನಾರೋಗ್ಯದಲ್ಲಿರುವಾಗ ಆತ ನಿಮ್ಮ ಸಂಗಡ ಇದ್ದಾನೆ. When you are in pain, that he is with you. ನೀವು ನೋವಿನಲ್ಲಿರುವಾಗ ಆತ ನಿಮ್ಮ ಸಂಗಡ ಇದ್ದಾನೆ. In good times and in bad times, that he is with you. ನಿಮ್ಮ ಒಳ್ಳೆ ದಿವಸಗಳಲ್ಲಿ ಕೆಟ್ಟ ದಿವಸಗಳಲ್ಲಿ ಯಾವಾಗಲೂ ಆತ ನಿಮ್ಮ ಸಂಗಡ ಇದ್ದಾನೆ. He said, I will never leave you nor forsake you. ಆತನು ಹೇಳಿದ್ದಾನೆ, ನಾನು ನಿಮ್ಮನ್ನು ಬಿಡುವುದಿಲ್ಲ, ತೊರೆಯುವುದಿಲ್ಲ. I will never leave you nor forsake you. ನಾನು ನಿಮ್ಮನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. What a God, what a wonderful Savior we have. ಎಂತಹ ಅದ್ಭುತ ರಕ್ಷಕನನ್ನ ದೇವರನ್ನ ಹೊಂದಿಕೊಂಡಿದ್ದೇವೆ. He is at the right hand of God the Father. ಆತನ ತಂದೆಯ ಬಲಭಾಗದಲ್ಲಿ ಕುಳಿತುಕೊಂಡಿದ್ದಾನೆ. And also in Ephesians chapter 1, ಎಫೆಸ 1ನೇ ಅಧ್ಯಾಯದಲ್ಲಿ in the, chapter 1 verse 19 to 23, 19ರಿಂದ 1ನೇ ಅಧ್ಯಾಯ 19ರಿಂದ 23ನೇ ವಾಕ್ಯಗಳು ಹೇಳುತ್ತದೆ, and the last part it says, far above all principality and power and might and dominion and every name that is named, not only in this age but also in that which is to come. And he put all things under his feet and gave him to be the head over all things to Christ. ಅಲ್ಲಿ ಹೀಗೆ ಹೇಳಲ್ಪಟ್ಟಿದೆ, ಪರಲೋಕದೊಳಗೆ ಸಕಲ ರಾಜತ್ವ, ಅಧಿಕಾರ, ಮಹತ್ವ, ಪ್ರಭುತ್ವಾದಿಗಳ ಮೇಲೆಯೂ ಈ ಲೋಕದಲ್ಲಿ ಮಾತ್ರವಲ್ಲದೆ ಬರುವ ಲೋಕದಲ್ಲಿ ಸಹ ಹೆಸರುಗೊಂಡವರೆಲ್ಲರ ಮೇಲೆಯೂ ತನ್ನ ಬಲಗಡೆಯಲ್ಲಿ ಕೂಡಿರಿಸಿಕೊಂಡನು. ಆತನು ಸಮಸ್ತವನ್ನು ಕ್ರಿಸ್ತನ ಪಾದಗಳ ಕೆಳಗೆ ಹಾಕಿದನು. ಇದಲ್ಲದೆ ಆತನನ್ನು ಎಲ್ಲದರ ಮೇಲೆ ಇರಿಸಿ ಸಭೆಗೆ ಶಿರಸ್ಸಾಗಿ ನೇಮಿಸಿದನು. Amen. ಆಮೆನ್. He says that his name is name above all name. ಆತನ ಹೆಸರು ಎಲ್ಲಾ ನಾಮಗಳಿಗಿಂತ ಶ್ರೇಷ್ಠವಾದ ನಾಮ. And says that his power on his authority in heaven and on earth. ಪರಲೋಕ ಮತ್ತು ಭೂಲೋಕಗಳಲ್ಲಿ ಆತನ ಅಧಿಕಾರ ಹೊಂದಿದ್ದಾನೆ. And that he is ruling, he is seated in a place above all the principalities and powers on
dominion. ಮತ್ತು ಈಗ ಈ ವಾಕ್ಯ ಹೇಳುತ್ತದೆ ಆತನು ರಾಜತ್ವ, ಅಧಿಕಾರ, ಮಹತ್ವ, ಪ್ರಭುತ್ವಾದಿಗಳ ಮೇಲೆ ಎಲ್ಲಕ್ಕಿಂತ ಮೇಲೆ ಆತನು ಕೂಡಿಸಿಕೊಂಡಿದ್ದಾನೆ. Beloved, from that he is controlling everything of this world. ಪ್ರೇರೆ, ಅಲ್ಲಿಂದ ಈತನು ಎಲ್ಲವನ್ನು ಹತೋಟಿಯಲ್ಲಿ He ಇಟ್ಟುಕೊಂಡಿದ್ದಾನೆ. is controlling your life, my life. ನನ್ನ ನಿನ್ನ ಜೀವಿತವನ್ನು ಹತೋಟಿಯಲ್ಲಿ ಇಟ್ಟುಕೊಂಡಿದ್ದಾನೆ. No matter whatever that thing may go in our life, ನಮ್ಮ ಜೀವಿತಗಳಲ್ಲಿ ಏನೇ ನಡೆಯಲಿ he is in control of our lives. ಆತನು ಪರಿಪೂರ್ಣ ನಿಯಂತ್ರಣದಲ್ಲಿದ್ದಾನೆ. He is in control of families. ಆತ ನಮ್ಮ ಕುಟುಂಬಗಳನ್ನು ನಿಯಂತ್ರಿಸುತ್ತಾನೆ. He is in control of our situation. ನಮ್ಮ ಸನ್ನಿವೇಶಗಳನ್ನು ನಿಯಂತ್ರಿಸುವ ಆತನಾಗಿದ್ದಾನೆ. Because that he is far above, his name is far above all principality and power and might and dominion. ಯಾಕೆಂದರೆ ಸಕಲ ರಾಜತ್ವ, ಅಧಿಕಾರ, ಮಹತ್ವ, ಪ್ರಭುತ್ವಾದಿಗಳ ಮೇಲೆ ಆತನು ಇದ್ದಾನೆ. Nothing can destroy your life. ನಿನ್ನ ಜೀವಿತವನ್ನು ಯಾವುದು ನಾಶಪಡಿಸಲು Nothing ಸಾಧ್ಯವಿಲ್ಲ. can destroy your life. ನಿಮ್ಮ ಜೀವಿತಗಳನ್ನು ಯಾವುದು ನಾಶಗೊಳಿಸಲು ಸಾಧ್ಯವಿಲ್ಲ. We are safe and secure in his hand. ನಾವು ಆತನ ಕೈಗಳಲ್ಲಿ ಸುರಕ್ಷಿತವಾಗಿ ಭದ್ರತೆಯಾಗಿದ್ದೇವೆ. So we are putting our faith in this resurrected Savior. ನಮ್ಮ ನಂಬಿಕೆಯನ್ನು ಈ ಪುನರುತ್ಥಾನವಾದ ದೇವರ ಮೇಲೆ ನಾವು ಇಡುತ್ತಾ ಇದ್ದೇವೆ. The one who died and rose again. ನಮಗೋಸ್ಕರ ಸತ್ತು ಹೂಣಲ್ಪಟ್ಟು ಎಬ್ಬಿಸಲ್ಪಟ್ಟ The one ರಕ್ಷಕನು, who lives forever. ನಿರಂತರವಾಗಿ ಜೀವಿಸುವ ಆತನು, He will never die. ಆತನು ಎಂದಿಗೂ ಮರಣ ಹೊಂದುವುದಿಲ್ಲ. He is your Savior. ಆತನೇ ನಿಮ್ಮ ರಕ್ಷಕನು, He is your Lord. ಆತನು ನಿಮ್ಮ ಒಡೆಯನು, He is your Master. ನಿಮ್ಮ ಯಜಮಾನನು. So this name is Jesus. ಆತನ ಹೆಸರು ಯೇಸು. And beloved, today what is the implication of the resurrection power of Jesus Christ in our life? ಪ್ರಿಯರೇ, ಹಾಗಾದರೆ ಈ ದಿನ ಈ ಪುನರುತ್ಥಾನಗೊಂಡ ಯೇಸು ಕ್ರಿಸ್ತನ ಶಕ್ತಿಯ ಅಳವಡಿಕೆ ನಮ್ಮ ಜೀವಿತದಲ್ಲಿ ಹೇಗೆ? If Jesus is rose again from the dead, ಯೇಸು ಕ್ರಿಸ್ತನ ಮರಣದಿಂದ ಎದ್ದಿರುವುದಾದರೆ we also can experience a resurrection in our life. ನಮ್ಮ ಜೀವಿತದಲ್ಲಿ ಈ ಪುನರುತ್ಥಾನವನ್ನು ಕಾಣಲು ಸಾಧ್ಯ. In Ephesians chapter 2 verse 4 to 6, ಎಫೆಸ 2:4-6 ವಾಕ್ಯಗಳು ಹೇಳುತ್ತವೆ, he says, but God who is rich in mercy, because of his great love with which he loved us, even when we were dead in trespasses, made us alive together with Christ. ಆದರೆ ಕರುಣಾನಿಧಿಯಾಗಿರುವ ದೇವರು ನಮ್ಮ ಮೇಲೆ ಮಹಾಪ್ರೀತಿಯನ್ನಿಟ್ಟು ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು. Made us alive together with Christ. ಕ್ರಿಸ್ತನೊಂದಿಗೆ ನಮ್ಮನ್ನು ಬದುಕಿಸಿದನು And raised us up together. ಮತ್ತು ನಮ್ಮನ್ನು ಆತನು ಎಬ್ಬಿಸಿದ್ದಾನೆ. That means that there is a spiritual resurrection has taken place when that we believe in the Lord Jesus Christ. ಪ್ರೇರೆ, ನಾವು ಈ ಯೇಸು ಕ್ರಿಸ್ತನ ನಂಬಿಕೆ ಇಡುವಾಗ ಆತ್ಮಿಕವಾದ ಪುನರುತ್ಥಾನವು ಅಲ್ಲಿ ಜರುಗುತ್ತದೆ. This is called a born again experience. ಇದು ಹೊಸದಾಗಿ ಹುಟ್ಟುವ ಅನುಭವ ಎಂಬುದಾಗಿ ಕರೆಯಲ್ಪಡುತ್ತದೆ. Naturally we are born in this world as spiritually dead. ನಾವು ಸ್ವಾಭಾವಿಕವಾಗಿ ಈ ಲೋಕದಲ್ಲಿ ಹುಟ್ಟಿದಾಗ ಆತ್ಮಿಕವಾಗಿ ಸತ್ತವರಾಗಿದ್ದೆವು. Because of our sin, ನಮ್ಮ ಪಾಪಗಳ ನಿಮಿತ್ತ, because of the sinful activities we do, ನಾವು ಮಾಡುವ ಪಾಪದ ಕಾರ್ಯಗಳ ನಿಮಿತ್ತ we are separated from God. ದೇವರಿಂದ ದೂರವಾಗಿದ್ದೆವು. By birth we are separated from God. ನಾವು ಜನ್ಮದಿಂದಲೇ ದೂರವಾಗಿದ್ದೆವು. This death has already taken place in Adam. ಈ ಒಂದು ಮರಣವು ಆದಾಮನ ಮೂಲಕವೇ ಪ್ರವೇಶಿಸಿತು. From him it passed on to all generations. ಅವನ ಮೂಲಕ ಎಲ್ಲ ತಲೆಮಾರಿಗೂ ಅದು ಸೇರಿಸಲ್ಪಟ್ಟಿತು. But Jesus, that rich in mercy, that he came into this world. ಆದರೆ ಕರುಣೆಯಲ್ಲಿ ಶ್ರೀಮಂತನಾಗಿರುವ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದನು. Now he is a resurrected Savior, living Savior. ಈಗ ಆತನು ಪುನರುತ್ಥಾನನಾಗಿರುವಂತ ಜೀವ ಸ್ವರೂಪನಾದ ರಕ್ಷಕನು. When that we hear the gospel, ನಾವು ಸುವಾರ್ತೆಯನ್ನು ಕೇಳುವಾಗ, repent of our sins, ನಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡುವಾಗ, believe in this Savior, ನಾವು ಈ ರಕ್ಷಕನಲ್ಲಿ ನಂಬಿಕೆ ಇಡುವಾಗ, a spiritual work is taking place in our life. ಆತನ ಆತ್ಮಿಕ ಕಾರ್ಯಗಳು ನಮ್ಮ ಜೀವಿತಗಳಲ್ಲಿ ನೆರವೇರುತ್ತವೆ. What he is doing is through his grace that he is reviving us, or resurrecting us from our spiritual death situation. ಆತನ ತನ್ನ ಕೃಪೆಯಿಂದ ಏನು ಮಾಡುತ್ತಾನೆ? ನಮ್ಮ ಆತ್ಮಿಕ ಸತ್ತು ಹೋದ ಸ್ಥಿತಿಗಳಲ್ಲಿ ನಮ್ಮನ್ನು ಬದುಕಿಸುತ್ತಾನೆ, ಪುನರುತ್ಥಾನಗೊಳಿಸುತ್ತಾನೆ ನಮ್ಮ ಆತ್ಮವನ್ನು. That is experience is called born again experience. ಈ ಒಂದು ಅನುಭವ ಹೊಸದಾಗಿ ಹುಟ್ಟುವ ಅನುಭವ ಎಂಬುದಾಗಿ ಕರೆಯಲ್ಪಡುತ್ತದೆ. From the death that we have passed into life, ಮರಣದಿಂದ ನಾವು ಪಾರಾಗಿ ಜೀವಕ್ಕೆ ಸೇರಿಸಲ್ಪಡುತ್ತೇವೆ. from eternal death to eternal life, ನಿತ್ಯವಾದ ಮರಣದಿಂದ ನಿತ್ಯವಾದ ಜೀವಕ್ಕೆ ಸೇರಿಸಲ್ಪಡುವಿಕೆ. life of evil to a life of holiness. ದುಷ್ಟತನದ ಜೀವಿತದಿಂದ ಪರಿಶುದ್ಧವಾದ ಜೀವಿತಕ್ಕೆ. That all happened when we put our faith in the Lord Jesus Christ. ನಮ್ಮ ನಂಬಿಕೆಯನ್ನು ಯೇಸು ಕ್ರಿಸ್ತನಲ್ಲಿ ಇಡುವಾಗ ಈ ಎಲ್ಲಾ ಸಂಗತಿಗಳು ನೆರವೇರುತ್ತವೆ. The gospel is not the voice of man. ಈ ಒಂದು ಸುವಾರ್ತೆ ಎನ್ನುವಂಥದ್ದು ಅದು ಮನುಷ್ಯರ ಸ್ವರವಲ್ಲ. The gospel is the voice of God. ಅದು ದೇವರ ಸ್ವರವಾಗಿದೆ. This is a gospel that the death and the resurrection of our Lord Jesus ಈ Christ. ಸುವಾರ್ತೆಯು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮರಣ ಪುನರುತ್ಥಾನಗಳ It ಸಂದೇಶವಾಗಿದೆ. is this gospel that is going to change our life. ಮತ್ತು ಈ ಸುವಾರ್ತೆ ನಮ್ಮ ಜೀವಿತವನ್ನು ಬದಲಾಯಿಸುತ್ತದೆ. When the voice of God entered in the tomb of
Lazarus, ಆ ಒಂದು ದೇವರ ಸ್ವರವು ಆ ಸತ್ತು ಹೋದ ಲಾಜರನ ಸಮಾಧಿಯಲ್ಲಿ and ಪ್ರವೇಶಿಸಿದಾಗ he came out as life, ಅವನು ಜೀವಂತನಾಗಿ ಎದ್ದು ಬರುತ್ತಾನೆ, and he rose again from the dead. ಮರಣದಿಂದ ಎದ್ದು ಬರುತ್ತಾನೆ. The same way, ಅದೇ ರೀತಿಯಲ್ಲಿ the voice of the gospel, ಆ ಸುವಾರ್ತೆಯ ಸ್ವರವು, voice of Jesus, ಯೇಸುವಿನ ಸ್ವರವು when it is penetrated into our lives, ಅದು ನಮ್ಮ ಜೀವಿತದೊಳಗೆ ಅದು ಪ್ರವೇಶಿಸುವಾಗ beloved, there is a spiritual resurrection taking place in our dead spirit. ನಮ್ಮ ಸತ್ತ ಆತ್ಮಗಳಲ್ಲಿ ಒಂದು ಪುನರುತ್ಥಾನವು ಜರುಗುತ್ತದೆ. I know that it will enter into the grave of our spiritual dead, ಆ ಆತ್ಮಿಕ ಮರಣದ ಒಂದು ಸಮಾಧಿಯೊಳಗೆ ಅದು ಪ್ರವೇಶಿಸುತ್ತದೆ. and He will cause us to live spiritually. ನಮ್ಮನ್ನು ಆತ್ಮಿಕವಾಗಿ ಅದು ಎಬ್ಬಿಸುತ್ತದೆ. Today you and me are born again because of the voice of the gospel. ಈ ದಿನ ನಾನು ನೀವು ಆ ಸುವಾರ್ತೆಯ ಸ್ವರದ ನಿಮಿತ್ತವಾಗಿ ಜೀವಂತವಾಗಿದ್ದೇವೆ. That Jesus is a voice. ಯೇಸುವೇ ಆ ಸ್ವರವಾಗಿದ್ದಾನೆ. He is the spirit and truth. ಆತನೇ ಸತ್ಯವೂ ವಾಕ್ಯವೂ ಆಗಿದ್ದಾನೆ. The God has given us ability to grasp ದೇವರು ನಮಗೆ ಅದನ್ನು ಅರ್ಥ ಮಾಡಿಕೊಳ್ಳುವ ತಿಳುವಳಿಕೆಯನ್ನು by ಕೊಡುತ್ತಾನೆ. the work of His grace. ಮತ್ತು ಆತನ ಕೃಪೆಯ ಕಾರ್ಯದ ನಿಮಿತ್ತ Beloved, what a privilege that God has given you and me. ಪ್ರೇರಿ, ಎಂತಹ ಆ ಸೌಭಾಗ್ಯವನ್ನು ದೇವರು ನನಗೂ ನಿಮಗೂ ಕೊಟ್ಟಿದ್ದಾನೆ. To experience a spiritually resurrection life in us. ನಮ್ಮಲ್ಲಿ ಆತ್ಮಿಕವಾದ ಉಜ್ಜೀವನದ ಜೀವಿತವನ್ನು ಅನುಭವಿಸುವಂತೆ. But the Bible also tells ಮತ್ತು ಬೈಬಲ್ ಇನ್ನೂ ಮುಂದುವರೆದು ಹೇಳುತ್ತದೆ, there is a future resurrection. ನಮಗೆ ಒಂದು ಭವಿಷ್ಯದಲ್ಲಿ ಪುನರುತ್ಥಾನವಿದೆ. No, we are not just for this world. ಈ ಲೋಕಕ್ಕೋಸ್ಕರ ಮಾತ್ರ ನಾವಿರುವವರಲ್ಲ. We will die one day. ಒಂದು ದಿನ ಇಲ್ಲಿ ಸಾಯುತ್ತೇವೆ. That is not the end of our life. ಅದು ನಮ್ಮ ಜೀವಿತದ ಕೊನೆಯಲ್ಲ. I know is John's chapter 5. ಯೋಹಾನ 5ನೇ ಅಧ್ಯಾಯ, Jesus said, ಯೇಸು ಹೇಳುತ್ತಾನೆ, do not marvel at this, ಇದನ್ನು ನೋಡಿ ಇದನ್ನು ಕೇಳಿ ನೀವು ಆಶ್ಚರ್ಯ ಪಡಬೇಡಿ. for the hour is coming ಒಂದು ಸಮಯ ಬರುತ್ತದೆ in which all who are in the graves will hear the voice and come forth. ಸಮಾಧಿಯಲ್ಲಿರುವವರೆಲ್ಲರೂ ಕೂಡ ಆ ದೇವಕುಮಾರನ ಸ್ವರವನ್ನು ಕೇಳುವ ಸಮಯ ಬರುತ್ತದೆ. Those who have done good to the resurrection of life, ಒಳ್ಳೆಯದನ್ನು ಮಾಡಿದವರು resurrection of life, ಅವರಿಗೆ ಜೀವಕ್ಕಾಗಿ ಪುನರುತ್ಥಾನವಾಗುತ್ತದೆ. and those who have done evil to the resurrection of condemnation. ಕೆಟ್ಟದ್ದನ್ನು ನಡೆಸಿದವರಿಗೆ ತೀರ್ಪಿಗಾಗಿ ಪುನರುತ್ಥಾನವಾಗುತ್ತದೆ. Jesus says about those two different resurrections. ಯೇಸು ಕ್ರಿಸ್ತನ ಎರಡು ವಿಭಿನ್ನವಾದ ಒಂದು ಪುನರುತ್ಥಾನಗಳ ಬಗ್ಗೆ ಮಾತಾಡುತ್ತಾನೆ. One is the resurrection of life. ಮೊದಲನೇದು ಜೀವಕ್ಕಾಗಿ ಪುನರುತ್ಥಾನ, The second is the resurrection of condemnation. ಎರಡನೇದು ತೀರ್ಪಿಗಾಗಿ ಪುನರುತ್ಥಾನ. Beloved, we cannot escape this fact. ಪ್ರಿಯರೇ, ಈ ಸತ್ಯವನ್ನು ನಾವು ಅಲ್ಲಗಳೆಯಲು ಸಾಧ್ಯವಿಲ್ಲ. No, if we have accepted Jesus Christ as our Savior and Lord, ಯೇಸು ಕ್ರಿಸ್ತನ ನಮ್ಮ ಸ್ವಂತ ರಕ್ಷಕನು ಒಡೆಯನನ್ನಾಗಿ ನಾವು ಸ್ವೀಕರಿಸಿರುವುದಾದರೆ, no, we have a escape from the death. ನಾವು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರುತ್ತೇವೆ. We can be resurrected at the coming of the Lord into the first resurrection. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಬರೋಣದಲ್ಲಿ ಮೊದಲನೆಯ ಒಂದು ಜೀವಕ್ಕಾಗಿ ಪುನರುತ್ಥಾನದಲ್ಲಿ ನಾವು ಸೇರುತ್ತೇವೆ. In Revelation chapter 20 verse 6, ಆ ಪ್ರಕಟಣೆ 20ನೇ ಅಧ್ಯಾಯದ 6ನೇ ವಾಕ್ಯ, blessed and holy is he who has part in the first resurrection. ಆ ಪ್ರಥಮ ಪುನರುತ್ಥಾನದಲ್ಲಿ ಸೇರಿರುವವನು ಧನ್ಯನು ಪರಿಶುದ್ಧನೂ ಆಗಿದ್ದಾನೆ. Blessed and holy is he who has part in the first resurrection. ಪ್ರಥಮ ಪುನರುತ್ಥಾನದಲ್ಲಿ ಸೇರಿರುವವನು ಧನ್ಯನು ಪರಿಶುದ್ಧನೂ ಆಗಿದ್ದಾನೆ. That first resurrection is for eternal life. ಈ ಮೊದಲನೆಯ ಒಂದು ಪುನರುತ್ಥಾನ ಅದು ನಿತ್ಯ ಜೀವಕ್ಕಾಗಿ. It is for that we are going to be with the Lord forever and ever. ನಾವು ಯಾವಾಗಲೂ ನಿರಂತರವಾಗಿ ನಾವು ಕರ್ತನಾದ ಯೇಸು ಕ್ರಿಸ್ತನೊಂದಿಗೆ ಇರುತ್ತೇವೆ. That will happen only when we put our faith in the Lord Jesus Christ today. ಈ ದಿನ ನಮ್ಮ ನಂಬಿಕೆಯನ್ನು ಯೇಸು ಕ್ರಿಸ್ತನಲ್ಲಿ ಇಡುವುದಾದರೆ ಮಾತ್ರ ಇದು ಸಾಧ್ಯವಾಗುತ್ತದೆ. That is why he has come into this world. ಅದಕ್ಕೋಸ್ಕರ ಆತನು ಈ ಲೋಕಕ್ಕೆ ಬಂದನು, To save us from the second resurrection and eternal death. ಎರಡನೆಯ ಪುನರುತ್ಥಾನವಾಗಿರುವಂತಹ ನಿತ್ಯ ಮರಣದಿಂದ ನಮ್ಮನ್ನು ಬಿಡಿಸುವುದಕ್ಕಾಗಿ ಆತನು ಬಂದನು. Same thing that he is speaking in that verse. ಆ ವಾಕ್ಯದಲ್ಲಿ ಅದನ್ನೇ ಆತನು ಮಾತಾಡುತ್ತಾನೆ. Revelation 20 verse 14. 20ನೇ ಅಧ್ಯಾಯದ ಪ್ರಕಟಣೆ 20ನೇ ಅಧ್ಯಾಯದ 14ನೇ ವಾಕ್ಯ, Then death and Hades were cast into the lake of fire. ಆಮೇಲೆ ಮೃತ್ಯುವು ಪಾತಾಳವು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟವು. This is the second death. ಆ ಬೆಂಕಿಯ ಕೆರೆಯೇ ಎರಡನೇ ಮರಣ. And anyone not found written in the book of life was cast into lake of fire. ಯಾವನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಿದ್ದಾಗಿ ಕಾಣಲಿಲ್ಲವೋ ಅವನು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟನು. You know, eternal death or second death is called the lake of fire. ಎರಡನೆಯ ಮರಣ ಅಥವಾ ನಿತ್ಯ ಮರಣ ಇದನ್ನು ಬೆಂಕಿಯ ಕೆರೆ ಎಂಬುದಾಗಿ Beloved, ಕರೆಯುತ್ತಾರೆ. these are not my words. ಪ್ರೇರಿಯುವುದು ನನ್ನ ಮಾತುಗಳಲ್ಲ, These are the words of our Lord Jesus ನಮ್ಮ Christ. ಕರ್ತನಾದ ಯೇಸು ಕ್ರಿಸ್ತನ ವಾಕ್ಯಗಳು, These are the words of our God. ನಮ್ಮ ದೇವರ ಮಾತುಗಳು. You know, those who have not part of the first resurrection, ಮೊದಲನೆಯ
ಪುನರುತ್ಥಾನದ ಭಾಗವಾಗಿ ಇಲ್ಲದೆ ಇರುವವರು. No, their names will not be written in the book of life. ಅವರ ಹೆಸರುಗಳು ಪುನರುತ್ಥಾನದ ಆ ಒಂದು ಜೀವಭದ್ರ ಪಟ್ಟಿಯಲ್ಲಿ ಬರೆದದ್ದಾಗಿ ಇರುವುದಿಲ್ಲ. And those whose names are not found in the book of life, ಯಾರ ಹೆಸರುಗಳು ಜೀವಭದ್ರ ಪಟ್ಟಿಯಲ್ಲಿ ಇಲ್ಲವೋ they also will be resurrected. ಅವರು ಕೂಡ ಎಬ್ಬಿಸಲ್ಪಡುತ್ತಾರೆ. That resurrection is not for eternal life, ಅದು ನಿತ್ಯ ಜೀವಕ್ಕಾಗಿ ಉಂಟಾಗುವ but ಪುನರುತ್ಥಾನವಲ್ಲ, is for the resurrection of condemnation. ಆದರೆ ಅದು ನಿತ್ಯ ಖಂಡನೆಗೆ ಅಥವಾ ನಿತ್ಯ ನಾಶನಕ್ಕೆ ನಡೆಸುವಂತಹ That is ಪುನರುತ್ಥಾನ. called the second death. ಅದು ಎರಡನೆಯ ಮರಣ. That is called the lake of fire. ಅದು ಬೆಂಕಿಯ ಕೆರೆ. That is called eternal hell. ಅದು ನಿತ್ಯವಾದ ಪಾತಾಳ. That is not called eternal death. ಅದು ನಿತ್ಯವಾದ ಮರಣ. And oh, beloved, today that God is giving us an opportunity. ಪ್ರಿಯರೇ, ಈ ದಿನ ದೇವರು ನಮಗೆ ಅವಕಾಶವನ್ನು In ಕೊಡುತ್ತಿದ್ದಾನೆ. this day of resurrection, ಈ ಪುನರುತ್ಥಾನ ದಿನದಲ್ಲಿ as the world is celebrating the day of resurrection, ಇಡೀ ಲೋಕವು ಪುನರುತ್ಥಾನ ದಿನವನ್ನು it ಆಚರಿಸಿಕೊಳ್ಳುತ್ತಿರುವಾಗ can be a memorable experience for you ಅದು ನಿಮಗೆ ಒಂದು ಉತ್ತಮವಾದ ಜ್ಞಾಪಕಾರ್ಥವಾಗಿ ಮಾರ್ಪಡಬಹುದು. if you put your faith in the Lord Jesus Christ. ನಿಮ್ಮ ನಂಬಿಕೆಯನ್ನು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಇಡುವುದಾದರೆ, He died for your sins. ಆತನು ನಿಮ್ಮ ಪಾಪಗಳಿಗಾಗಿಯೇ ಸತ್ತನು, He was buried ಆತನು and ಹೂಣಲ್ಪಟ್ಟನು, He was rose again on the third day. ಮತ್ತು ಮೂರನೇ ದಿನದಲ್ಲಿ ಸತ್ತವರೊಳಗಿಂದ He ಎದ್ದು is the ಬಂದನು. living Savior. ಆತನು ಜೀವ ಸ್ವರೂಪನಾದ He can ರಕ್ಷಕನು. save you from your eternal life. ನಿಮ್ಮ ನಿತ್ಯ ಮರಣದಿಂದ ನಿಮ್ಮನ್ನು ಕಾಪಾಡಲು ಆತನಿಗೆ You can ಸಾಧ್ಯ. save you from eternal hellfire. ಆತನು ನಿಮ್ಮನ್ನು ನಿತ್ಯ ನರಕದಿಂದ ಬಿಡಿಸಲು ಸಾಧ್ಯ. He is the only Savior for us. ಆತನೊಬ್ಬನೇ ನಮ್ಮ ರಕ್ಷಕನು. I know He died and rose again. ಆತನು ಸತ್ತು ಹೂಣಲ್ಪಟ್ಟನು. If you can experience His resurrection power this day, ಆ ಮೂರನೇ ದಿನದಲ್ಲಿ ಎದ್ದು ಬಂದ ಆತನ ಪುನರುತ್ಥಾನ ಶಕ್ತಿಯನ್ನು ನೀವು ಅನುಭವಿಸುವುದಾದರೆ you can experience something great in your life. ನಿಮ್ಮ ಜೀವಿತದಲ್ಲಿ ಶ್ರೇಷ್ಠವಾದದನ್ನು ನೀವು ಅನುಭವಿಸುತ್ತೀರಿ. And I pray ನನ್ನ ಪ್ರಾರ್ಥನೆ, you may make the right choice in your life. ನಿಮ್ಮ ಜೀವಿತದಲ್ಲಿ ಈ ಸರಿಯಾದ ತೀರ್ಮಾನವನ್ನು ನೀವು Know ತೆಗೆದುಕೊಳ್ಳುವಂತೆ that God has kept before us eternal life and eternal death. ದೇವರು ನಿಮ್ಮ ಮುಂದೆ ನಿತ್ಯ ಮರಣ ಮತ್ತು ನಿತ್ಯ ಜೀವ ಎರಡನ್ನೂ ಇಟ್ಟಿದ್ದಾನೆ. We put our faith in the Lord Jesus Christ. ನಮ್ಮ ನಂಬಿಕೆಯನ್ನು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಾವು ಇಡುವುದಾದರೆ, Choose Him to be our Savior. ಆತನನ್ನು ರಕ್ಷಕನನ್ನಾಗಿ ಆರಿಸಿಕೊಂಡರೆ He can save you from your ಆತನು eternal death. ನಿಮ್ಮನ್ನು ಆ ನಿತ್ಯ ಮರಣದಿಂದ ಬಿಡಿಸುತ್ತಾನೆ. And I pray ನನ್ನ ಪ್ರಾರ್ಥನೆ, the Holy Spirit ಪರಿಶುದ್ಧಾತ್ಮನು minister to you, ನಿಮ್ಮ ಸಂಗಡ ಮಾತನಾಡಲಿ. beloved. ಪ್ರಿಯರೇ, Experience a resurrection power in your life. ನಿಮ್ಮ ಜೀವಿತಗಳಲ್ಲಿ ಪುನರುತ್ಥಾನದ ಶಕ್ತಿಯನ್ನು ಅನುಭವಿಸಿರಿ. Are you worried and discouraged? ನೀವು ಸೋತು ಹೋಗಿದ್ದೀರೋ ಅಥವಾ ಚಿಂತೆಗೊಳಗಾಗಿದ್ದೀರೋ Disappointed, ಅಥವಾ ನಿರಾಶೆಗೆ ಒಳಗಾಗಿದ್ದೀರೋ, depressed in your life? ನಿಮ್ಮ ಜೀವಿತದಲ್ಲಿ ಖಿನ್ನತೆಗೆ The ಒಳಗಾಗಿದ್ದೀರೋ, Spirit of God ದೇವರ ಆತ್ಮನು can bring ನಿಮ್ಮಲ್ಲಿ ತರಬಹುದು. hope and strength to you. ನಿರೀಕ್ಷೆ ಮತ್ತು ಬಲವನ್ನು ತರಬಹುದು. That hope and strength is coming through Jesus Christ. ಆ ನಿರೀಕ್ಷೆ ಮತ್ತು ಬಲವು ಯೇಸು ಕ್ರಿಸ್ತನ ಮೂಲಕ ಬರುತ್ತವೆ. Because that He died and rose again. ಯಾಕೆಂದ್ರೆ ಆತನು ಸತ್ತು ಎಬ್ಬಿಸಲ್ಪಟ್ಟನು. He is not dead and gone, but He is living today. ಆತನು ಸತ್ತು ಹೊರಟು ಹೋದವನಲ್ಲ, ಆದರೆ ಮತ್ತೆ ಪುನಃ ಬರುವಾತನಾಗಿದ್ದಾನೆ. I'm not preaching something which we cannot experience. ನಾವು ಅನುಭವಿಸಲು ಆಗದಿರುವಂತಹ ಸಂಗತಿಯನ್ನು ನಾನು ಹೇಳುತ್ತಾ ಇಲ್ಲ. No, He is a living person ಆತನು ಜೀವಂತ ದೇವರು, who can come into your life, ನಿಮ್ಮ ಜೀವಿತದಲ್ಲಿ ಬರಲು ಶಕ್ತನು, who can change your life, ನಿಮ್ಮ ಜೀವಿತಗಳನ್ನು ಮಾರ್ಪಡಿಸಲು who ಶಕ್ತನು, can make you whole, ನಿಮ್ಮನ್ನು ಪರಿಪೂರ್ಣರನ್ನಾಗಿ ಮಾಡಲು ಶಕ್ತನು, and He can give you a new direction in your life. ನಿಮ್ಮ ಜೀವಿತಗಳಲ್ಲಿ ಹೊಸ ದಿಕ್ಕನ್ನು ಕೊಡಲು ಸಾಧ್ಯ. It is not preaching, it is the power of the person. ಇದು ಕೇವಲ ಸಂದೇಶವಲ್ಲ, ಆದರೆ ಆ ವ್ಯಕ್ತಿಯ ಬಲವಾಗಿದೆ. Invite Him into your life. ಆತನನ್ನು ನಿಮ್ಮ ಜೀವಿತದಲ್ಲಿ ಆಹ್ವಾನಿಸಿರಿ. Hand over your life to Him, ನಿಮ್ಮ ಜೀವಿತಗಳನ್ನು ಆತನಿಗೆ so ಒಪ್ಪಿಸಿಕೊಡಿರಿ. that He may take control of your life. ಆತ ನಿಮ್ಮ ಜೀವಿತವನ್ನು ತೆಗೆದುಕೊಳ್ಳುವಂತೆ. His name is above every other name. ಆತನ ಹೆಸರು ಎಲ್ಲ ನಾಮಗಳಿಗಿಂತ He has all ಶ್ರೇಷ್ಠವಾದ authority ಹೆಸರು. in heaven and earth. ಆತನ ಭೂಪರಲೋಕಗಳಲ್ಲಿ ಎಲ್ಲ ಅಧಿಕಾರವು ಆತನಿಗೆ He has power ಕೊಡಲ್ಪಟ್ಟಿದೆ. and authority over the principalities of powers and dominion. ಎಲ್ಲ ಪ್ರಭುತ್ವ, ರಾಜತ್ವ, ಮಹತ್ವ ಮತ್ತು ಅಧಿಕಾರಗಳ ಮೇಲೆ ಆತನು ಅಧಿಕಾರವನ್ನು ಹೊಂದಿದ್ದಾನೆ. Hand over your life to Him. ನಿಮ್ಮ ಜೀವಿತವನ್ನು ಆತನಿಗೆ ಒಪ್ಪಿಸಿಕೊಡಿ. Father, we are here to respond to the gospel. ತಂದೆಯೇ, ನಿನ್ನ ಸುವಾರ್ತೆಗೆ ಪ್ರತಿಕ್ರಿಯೆ ಕೊಡುವುದಕ್ಕಾಗಿ ನಾವಿಲ್ಲಿದ್ದೇವಪ್ಪ. This gospel voice is not the voice of man. ಈ ಒಂದು ಸುವಾರ್ತೆಯ ಸ್ವರವು ಮನುಷ್ಯನ ಸ್ವರವಲ್ಲ, It is the voice of God. ಇದು ದೇವರ ಸ್ವರ. Inviting people, ಜನರನ್ನು ಆಹ್ವಾನಿಸುವುದು, calling people to repentance, ಜನರನ್ನು ಪಶ್ಚಾತ್ತಾಪಕ್ಕೆ ಕರೆಯುವುದು, calling people to Himself. ಜನರನ್ನು ತನ್ನ ಕಡೆಗೆ ಕರೆಯುವುದು. And oh Father, ತಂದೆಯೇ, in Jesus' name, ಯೇಸುವಿನ we ಹೆಸರಿನಲ್ಲಿ pray for a spiritual resurrection in everyone, those who are responding today. ಈ ದಿನ ಈ ಸಂದೇಶಕ್ಕೆ ಪ್ರತಿಕ್ರಿಯೆ ಕೊಡುತ್ತಿರುವ ಪ್ರತಿಯೊಬ್ಬರ ಜೀವಿತದಲ್ಲಿ ಆತ್ಮಿಕ ಉಜ್ಜೀವನ ಉಂಟಾಗಲಿ. We commit them into Thy hand. ಅವರ ನಿನ್ನ ಹಸ್ತಗಳು ಒಪ್ಪಿಸಿಕೊಡುತ್ತೇವೆ In Jesus' name. ಯೇಸುವಿನ ನಾಮದಲ್ಲಿ ತಂದೆಯೇ. Now may the grace of our Lord Jesus Christ, love of God the Father, fellowship and the communion of the Holy Spirit abide with us now and forever. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನ ಐಕ್ಯತೆಯು, ಅನ್ಯೋನ್ಯತೆ ಈಗಲೂ ಎಂದಿಗೂ ಸದಾಕಾಲ ನಮ್ಮೆಲ್ಲರ ಸಂಗಡ ಇರಲಿ. Amen. ಆಮೆನ್.